ಆ ಭಗವಂತನ ಇಚ್ಛೆನಲ್ಲಿ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತಿದ್ರೆ ಅವರೇ ಮುಖ್ಯಮಂತ್ರಿ ಆಗಲಿ, ನನ್ನ ಸಹಕಾರ ಇಲ್ಲ. ವಿತೌಟ್ ಸ್ಟ್ರಾಟಜಿ ಎಚ್ ಡಿ ಕುಮಾರಸ್ವಾಮಿ ಅವರು ಏನನ್ನೂ ಮಾತಾಡೋಕ್ಕೆ ಸಾಧ್ಯ. JDS ಬಹಳ ನಿರ್ಣಾಯಕವಾದಂತಹ ಸ್ಥಾನದಲ್ಲಿತ್ತು. ಆದರೆ ನಾವು ಅತ್ಯಂತ ಪ್ರಭಾವಿ CM ಅಂತಂದರೆ ಒಕ್ಕಲಿಗರಲ್ಲಿ SM ಕೃಷ್ಣ ಅಂತ. ಆದರೆ ದೇವೇಗೌಡರ ಎತ್ತರವನ್ನು ಒಕ್ಕಲಿಗರ ಲೀಡರಲ್ಲಿ ಯಾರೂ ಕೂಡ ತಲುಪಕ್ಕಾಗಿಲ್ಲ. JDS ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದು ಎಷ್ಟೋ ವರ್ಷಗಳಾಯಿತು. ಆದರೆ JDS ಸತತವಾಗಿ ಅಧಿಕಾರದಲ್ಲಿದೆ, ಇದನ್ನು ನಾವು ಗಮನಿಸಬೇಕು. JDSಗೆ ಮೊದಲ ಶತ್ರು ಕಾಂಗ್ರೆಸ್ ಅಲ್ಲ, ಸಿದ್ದರಾಮಯ್ಯ. ಕಾಂಗ್ರೆಸ್ ರಿವೈವ್ ಆಗಬೇಕು ಅಂದರೆ ಅದು ಕರ್ನಾಟಕದ ಮೂಲಕವೇ ಆಗಬೇಕು. ಈ ಬರುವಂಥ ಅಸೆಂಬ್ಲಿ ಚುನಾವಣೆ ಮೂಲಕನೇ ಆಗಬೇಕು. DK ಶಿವಕುಮಾರ್ ಅವ್ರನ್ನ ಒಪ್ಕೊಳ್ಳದೇ ಇರ್ಬೋದು, ಅವ್ರನ್ನ ಅಪ್ಕೊಳ್ಳದೇ ಇರ್ಬೋದು, ಆದರೆ ಅವ್ರನ್ನ ಇವತ್ತು ತಿರಸ್ಕರಿಸಬೇಕು. ನಮಸ್ಕಾರ. ಪವರ್ ಪಾಯಿಂಟ್ ವಿತ್ HPK ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಭಿಷೇಕ್ ರಾಮಪ್ಪ. ರಾಜ್ಯದಲ್ಲಿ ಎಲೆಕ್ಷನ್ನ ಸೀಸನ್ನು, ಎಲ್ಲ ತಯಾರಿಯನ್ನು ಆರಂಭಿಸಿಬಿಟ್ಟಿವೆ. ಎಲ್ಲ ಪಕ್ಷಗಳು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗ್ತಾ ಇವೆ. ಇದರಲ್ಲಿ ಕಿಂಗ್ ಮೇಕರ್ ಖ್ಯಾತಿಯ JDSನ ಬಳಗದಿಂದ HD ಕುಮಾರಸ್ವಾಮಿ ಅವರು ಇತ್ತೀಚೆಗೆ ನೀಡಿದ ಹೇಳಿಕೆ ಚರ್ಚೆಗೆ ಗ್ರಾಸ ಆಗ್ಬಿಟ್ಟಿದೆ. DK ಶಿವಕುಮಾರ್ CM ಆದರೆ ನಾನು ಹೊಟ್ಟೆ ಉರಿ ಪಟ್ಕೊಳ್ಳೋದಿಲ್ಲ, ನಾನು ಖುಷಿ ಪಡ್ತೀನಿ ಎಂದಿದ್ದಾರೆ. DK ಶಿವಕುಮಾರ್ ಹೇಳ್ತಾರೆ, HD ಕುಮಾರಸ್ವಾಮಿ ನನಗೆ ಅಣ್ಣ ಇದ್ದಂತೆ, ಒಕ್ಕಲಿಗರ ಮನೆ ಬಾಗಿಲಿಗೆ ಅದೃಷ್ಟ ಲಕ್ಷ್ಮಿ ಬಂದಿದ್ದಾಳೆ, ಮನೆ ತುಂಬಿಸ್ಕೊಳ್ತಿರೋ ಆಚೆ ಕಳಿಸ್ತಿರೋ ನೀವು ಯೋಚನೆ ಮಾಡಿ ಅಂತ ಅವರು ಸೂಚನೆಗಳನ್ನು ಕೊಡ್ತಿದ್ದಾರೆ. ಹಾಗಾದ್ರೆ ಈ ಹೇಳಿಕೆಯ ಹಿಂದಿನ ಸ್ಟ್ರಾಟಜಿ ಏನು, ಆ ವಿಷಯದ ಬಗ್ಗೆ ತಿಳಿಸಿಕೊಡೋದಕ್ಕೆ ವಿಸ್ತಾರ ನ್ಯೂಸ್ನ ಚೀಫ್ ಎಡಿಟರ್ ಹರಿಪ್ರಕಾಶ್ ಕೋಣೆಮನೆಯವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. HD ಕುಮಾರಸ್ವಾಮಿ ಅವರು DK ಶಿವಕುಮಾರ್ CM ಆದರೂ ನಂಗೆ ತೊಂದರೆ ಇಲ್ಲ, ಹೊಟ್ಟೆ ಉರಿ ಪಟ್ಕೊಳ್ಳೋದಿಲ್ಲ ಅನ್ನೋ ಹೇಳಿಕೆಯ ಹಿಂದೆ ಸಿದ್ದರಾಮಯ್ಯ ಅವರನ್ನ ಹೇಗಾದ್ರೂ ಮಾಡಿ CM ಪೋಸ್ಟ್ನಿಂದ ದೂರ ಇಡಬೇಕು ಅನ್ನೋ ಮಾಸ್ಟರ್ ಸ್ಟ್ರಾಟಜಿ ಇದೆಯಾ? ಅಫ್ಕೋರ್ಸ್ ವಿತೌಟ್ ಸ್ಟ್ರಾಟಜಿ HD ಕುಮಾರಸ್ವಾಮಿ ಅವರು ಏನನ್ನೂ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಹೊಟ್ಟೆ ಉರಿ ಪಟ್ಕೊಳ್ಳೋದಿಲ್ಲ ಅಂತಂದರೆ ಅದೊಂದು ಸಹಜವಾದಂಥ ಸ್ಟೇಟ್ಮೆಂಟ್. ಆದರೆ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳ್ತಾರೆ ಅಂದರೆ, ನಾನು ನನ್ನ ಕೈಯಿಂದಾದಂಥ ಸಹಕಾರವನ್ನು ನಾನು ಕೊಡ್ತೀನಿ ಅನ್ನುವಂಥ ವರ್ಡನ್ನು ಹೇಳಿದರೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಕರ್ನಾಟಕದ ಪೊಲಿಟಿಕ್ಸ್ ದೃಷ್ಟಿಯಿಂದ. ಇದುವರೆಗೆ ಹಾವು ಮುಂಗಸಿಯಂತೆ ಕನಕಪುರಕ್ಕೋಸ್ಕರ, ರಾಮನಗರಕ್ಕೋಸ್ಕರ, ಚನ್ನಪಟ್ಟಣಕ್ಕೋಸ್ಕರ ಬಡ್ದಾಡ್ತಾ ಇದ್ದಂತಹ ಇಬ್ಬರು ಒಕ್ಕಲಿಗ ನಾಯಕರು ಈಗ ಪರಸ್ಪರ ಸಹಕಾರದ ಮಾತು, ಅಣ್ಣ ತಮ್ಮನ ಸಂಬಂಧದ ಮಾತನ್ನು ಆಡ್ತಾ ಇರೋದು ನಿಶ್ಚಿತವಾಗಿ ಇದು ಕರ್ನಾಟಕದ ರಾಜಕೀಯ ಚಿತ್ರಣವನ್ನು ಹೊಸ ದಿಕ್ಕಿನ ಕಡೆ ತೆಗೆದುಕೊಂಡು ಹೋಗೋದಕ್ಕೆ ಇದು ಕಾರಣ ಆಗುತ್ತೆ. ನಿಮ್ಗೆ ಯಾವುದೇ ಅನುಮಾನ ಬೇಡ ಇದರಲ್ಲಿ. ಜೊತೆಗೆ HD ಕುಮಾರಸ್ವಾಮಿ ಅವರ ಕೆಲ ಹೇಳಿಕೆಗಳನ್ನು ನಾವು ನೋಡಿದಾಗ ಎಲ್ಲೂ ಅವರು ಬಹಿರಂಗವಾಗಿ ಹೇಳೋದಿಲ್ಲ, ನನಗೆ ಕಾಂಗ್ರೆಸ್ ಒಪ್ಪಿತ ಆದರೆ ಸಿದ್ದರಾಮಯ್ಯ ಅವರನ್ನು ಹೊರಗಿಟ್ರೆ ಅನ್ನೋ ಥರದ ಒಂದು ಮಾತು, ಆ ಧಾಟಿ ಇರುತ್ತೆ. ಬಟ್ ಹಳೆ ಮೈಸೂರು ಭಾಗಕ್ಕೆ BJP ಲಗ್ಗೆ ಇಡೋದಕ್ಕೆ ತನ್ನ ಸ್ಟ್ರಾಟಜಿಗಳಲ್ಲಿ ಮಾತಾಡಿಕೊಳ್ತಾ ಇದೆ. ಸೊ ಈ ಕೋಟೆಯನ್ನು ಭದ್ರಪಡಿಸಿಕೊಳ್ಳೋ ಆಲೋಚನೆಯೂ ಇದೆಯಾ ಈ ಸಪೋರ್ಟ್ ಕೊಡೋ ವಿಷಯ ಬಂದಾಗ? ಖಂಡಿತವಾಗಿ ಇದರಲ್ಲಿ ಹಲವಾರು ಆಲೋಚನೆಗಳಿರುತ್ತೆ. ರಾಜಕಾರಣದಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟ ತಕ್ಷಣ ಅದರಿಂದ ಏನೋ ಒಂದು ರಾಜಕೀಯದ ಶೇಪ್ ತೆಗೆದುಕೊಂಡು ಬಿಡುತ್ತೆ ಅಂತಿಲ್ಲ. ದಾಳಗಳನ್ನು ಉರುಳಿಸ್ತಾ ಹೋಗ್ತಾರೆ. ಯಾವುದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ, ಹೇಗೆ ಅದು ರೀಬೌಂಡ್ ಆಗುತ್ತೆ, ಈ ಸ್ಟ್ರಾಟಜಿ ಕೂಡ ಅದರ ಹಿಂದಿರುತ್ತೆ. ಆದರೆ ಈಗಿನ ಸನ್ನಿವೇಶದಲ್ಲಿ ನಾವು ನೋಡೋದಾದರೆ JDS ಹಲವಾರು ಸಂದರ್ಭಗಳಲ್ಲಿ BJP ಜೊತೆ ಸ್ನೇಹ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಆ BJP ಜೊತೆಗಿನ ಸ್ನೇಹಕ್ಕೆ JDSನ ವರಿಷ್ಠರಾದಂಥ ದೇವೇಗೌಡರ ಅವರ ಆಶಯಕ್ಕೆ, ಅವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ JDS ಹೋಗಿ ಸರ್ಕಾರ ಮಾಡಿದ್ದು, ಆನಂತರ ಸರ್ಕಾರ ಬಿದ್ದಿರೋದು, ಆನಂತರ ಮತ್ತೆ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದ್ದು, ಇದೆಲ್ಲದು JDSಗೆ ಕಾಂಗ್ರೆಸ್ ಮತ್ತು BJP ಕರ್ನಾಟಕದಲ್ಲಿ ಅದೇನು ಬಹಳ ದೂರದಲ್ಲಿರುವಂಥ ಪಕ್ಷಗಳು ಅಲ್ಲ, ಭಾಳ ಹತ್ತಿರದಲ್ಲಿರುವಂಥ ಪಕ್ಷಗಳು ಅಲ್ಲ. ಯಾಕೆಂದರೆ JDS ಪ್ರತಿ ಸಂದರ್ಭದಲ್ಲೂ ಕೂಡ ಅದು ತನ್ನ ಹಿತ ಎಲ್ಲಿದೆ ಅಂತ, ತಾನು BJP ಜೊತೆ ಹೋದರೆ ನನಗೀಗ ಅನುಕೂಲ ಆಗುತ್ತಾ, ನಾನು ಕಾಂಗ್ರೆಸ್ ಜೊತೆ ಹೋದರೆ ಅನುಕೂಲ ಆಗುತ್ತಾ. ಇಲ್ಲಿ ಈ ಎರಡೂ ಸಂದರ್ಭಗಳಲ್ಲಿ ನೀವು ಹೇಳಿದ ಹಾಗೆ JDS ಬಹಳ ನಿರ್ಣಾಯಕವಾದಂತಹ ಸ್ಥಾನದಲ್ಲಿತ್ತು. ಆದರೆ ಇವತ್ತು ಕುಮಾರಸ್ವಾಮಿ ಅವರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟು, ಅವ್ರ ಲೆಕ್ಕಾಚಾರ, ಅವರು ಉರುಳಿಸ್ತಾ ಇರುವಂತಹ ದಾಳಗಳು, ಇದು ಈ ಹಿಂದಿನ ರಾಜಕೀಯ ಸನ್ನಿವೇಶಕ್ಕೂ ಇವತ್ತಿನ ರಾಜಕೀಯ ಸನ್ನಿವೇಶಕ್ಕೂ ಭಾಳ ವ್ಯತ್ಯಾಸ ಇದೆ. ನೀವು ಹಳೆ ಮೈಸೂರು ಭಾಗದಲ್ಲಿ BJPಗೆ ಲಾಭ ಆಗುತ್ತಾ, JDSಗೆ ಲಾಭ ಆಗುತ್ತಾ, ಈ ಲೆಕ್ಕಾಚಾರದ ಕುರಿತು ನಾವು ಮಾತಾಡೋದಾದರೆ JDS ಇವತ್ತು
ಮೊದಲು ಒಕ್ಕಲಿಗರ ಬೆಲ್ಟ್ನಲ್ಲಿ ಬಹಳ ಪ್ರಭಾವಶಾಲಿಯಾದಂಥ ಅತ್ಯಂತ ಬಲಯುತವಾದಂಥ ಪಕ್ಷ ಆಗಿದ್ದಂಥ JDS ಇವತ್ತು ಇಡೀ ಕರ್ನಾಟಕದಲ್ಲಿ ಒಂದು ರೀತಿಯ ಆತಂಕದ ಸವಾಲಿನ ಸನ್ನಿವೇಶವನ್ನು ಎದುರಿಸ್ತಾ ಇದೆ ಬರುವಂಥ 2023 ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ. ಹಳೆ ಮೈಸೂರು ಭಾಗದಲ್ಲಿ JDS ಮತ್ತು BJP ಸ್ನೇಹ ಇದೆಯಲ್ಲ, ಸಖ್ಯ ಇದೆಯಲ್ಲ, ಇದರಿಂದ BJPಗೆ ಲಾಭ ಆಗುತ್ತಾ JDSಗೆ ಲಾಭ ಆಗುತ್ತಾ ಹೇಳೋದು ಬಹಳ ಕಷ್ಟ. JDSನಿಂದ BJPಗೆ ಲಾಭ ಆಗುತ್ತೆ ಅನ್ನೋದಕ್ಕೆ ನಿಖರವಾದಂಥ ಕಾರಣಗಳೇನೂ ಇಲ್ಲ. ಎರಡನೇದು, BJPಯಿಂದ JDSಗೆ ಲಾಭ ಆಗುತ್ತಾ ಅದನ್ನು ಹೇಳುವಂಥ ಸ್ಥಿತಿಯಲ್ಲಿಲ್ಲ. ಯಾಕೆಂದರೆ JDS ಮತ್ತು BJP ಸ್ನೇಹ ಇದೆಯಲ್ಲ, ಇದು ಸಾಂದರ್ಭಿಕವಾಗಿ ಆಯಾ ಸಂದರ್ಭಕ್ಕೆ ನೀವೇನು ಅನುಕೂಲ ಸಿಂಧು ಅಂತ ನಾವೇನು ಹೇಳ್ತೀವಲ್ಲ, ಆ ರೀತಿಯ ರಾಜಕಾರಣದ ಪ್ರಯೋಗಗಳಾಗಿದೆ. ಬಿಟ್ಟರೆ JDSನ ವೋಟ್ ಬೇಸ್ ಏನು, JDSನ್ನು ಲಗಾಯತಿನಿಂದ ಬೆಂಬಲಿಸ್ತಾ ಇದ್ದಂತಹ ಮತದಾರರು ಯಾರು, ಅದನ್ನು ಗಮನದಲ್ಲಿಟ್ಕೊಂಡ್ರೆ ಅಧಿಕೃತವಾಗಿ ಚುನಾವಣಾ ಪೂರ್ವದಲ್ಲಿ ಮೈತ್ರಿಯನ್ನು ಮಾಡಿಕೊಳ್ಳುವಂತಹ ಆ ಸಾಹಸಕ್ಕೆ JDS ಹೋಗುವಂಥ ಸಾಧ್ಯತೆಗಳು ಕಡಿಮೆ. ಚುನಾವಣೋತ್ತರವಾಗಿ ಏನು ಬೇಕಾದರೂ ಆಗ್ಬೋದು, ಅದು BJP ಜೊತೆಗೂ ಹೋಗ್ಬೋದು, ಕಾಂಗ್ರೆಸ್ ಜೊತೆಗೂ ಹೋಗ್ಬೋದು, JDS ಎಲ್ಲಿ ಬೇಕಾದರೂ ಅಡ್ಜಸ್ಟ್ ಆಗ್ಬೋದು. ಆದರೆ ಚುನಾವಣಾ ಪೂರ್ವದಲ್ಲಿ JDSಗೆ ಯಾವುದು ಹಿತ ಅನ್ನುವಂಥ ಲೆಕ್ಕಾಚಾರ ಭಾಳ ಇಂಪಾರ್ಟೆಂಟ್. ನಿನ್ನೆ ಚಿತ್ರದುರ್ಗದಲ್ಲಿ ಕುಮಾರಸ್ವಾಮಿಯವರು ಶಿವಕುಮಾರ್ ಅವರ ವಿಚಾರದಲ್ಲಿ ಹೇಳಿದಂಥ ಮಾತು ಕೂಡ ನಾವು ಆ ದೃಷ್ಟಿಯಲ್ಲಿ ಚುನಾವಣಾ ಪೂರ್ವದಲ್ಲಿ ಹೋಗೋದಾದರೆ JDS ಕಾಂಗ್ರೆಸ್ ಜೊತೆಗೆ ಹೆಜ್ಜೆ ತಗೊಂಡ್ರೆ ಅದಕ್ಕೆ ಹೆಚ್ಚಿನ ಅನುಕೂಲ ಇದೆ. ನಾವಿವತ್ತು ರಾಜಕೀಯದಲ್ಲಿ ಪವಿತ್ರ ಅಪವಿತ್ರ ಅಂತ ಹೇಳಿದ್ರೆ ಕಾಂಗ್ರೆಸ್ ಜೊತೆಗೆ ಎಲ್ಲೋ ಒಂದು ಕಡೆ ಮರ್ಜೆ ಆದರೆ ಅದು JDSಗೆ ಪವಿತ್ರ ಆಗ್ಬೋದು. BJP ಜೊತೆಗೆ ಬಹಿರಂಗವಾಗಿ ಹೋದರೆ BJPಗೆ ನಷ್ಟ ಇಲ್ಲ ಅದರಿಂದ. ಆದರೆ JDSಗೆ ಅಷ್ಟು ಸುಲಭವಾದಂಥದ್ದು, ಅದು ಕಷ್ಟದ ಕೆಲಸ ಅದು JDSಗೆ. ಹಾಗಾಗಿ ಹಲವಾರು ಪ್ರಯೋಗಗಳನ್ನ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಈಗಲೇ ನಾವು ಇದರಲ್ಲಿ JDSಗೆ ಅನುಕೂಲ ಆಗುತ್ತಾ, BJPಗೆ ಅನುಕೂಲ ಆಗುತ್ತಾ, ಅಥವಾ ಈಗ ಕುಮಾರಸ್ವಾಮಿ ಅವರು ಆಡಿದಂತಹ ಮಾತು ನಿರ್ದಿಷ್ಟವಾದಂಥ ಪೊಲಿಟಿಕಲ್ ಶೇಪನ್ನು ತೆಗೆದುಕೊಂಡ್ಬಿಡುತ್ತಾ ಅಂತ ಹೇಳೋದು ಕಷ್ಟ. ಆದರೆ ಒಂದು ದಾಳವನ್ನಂತೂ ಉರುಳಿಸಿದ್ದಾರೆ, ಅದು ಮುಂದೆ ಹೇಗೆ ಶೇಪ್ ತಗೊಳುತ್ತೆ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್. ಅದೇ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಅವರು ಶ್ರೀಗಳ ಗಮನಕ್ಕೆ ನಾನು ತಂದಿದ್ದೀನಿ, ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ, ಇದನ್ನು ಮನೆ ತುಂಬಿಸ್ಕೊಳ್ತೀರಾ ಇಲ್ವಾ, ನಿಮ್ಮ ಕೈಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಶ್ರೀಗಳು ಹೇಳ್ತಾರೆ ಇಬ್ಬರಲ್ಲೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಸೊ ಬಹುಶಃ ಕುಮಾರಸ್ವಾಮಿ ಅವರ ಸ್ಟ್ರಾಟಜಿಗೆ ಈ ಹೇಳಿಕೆ ಇನ್ನಷ್ಟು ಶಕ್ತಿ ತುಂಬಿದಂತಾಗಿದೆಯಾ ಈ ಸಂದರ್ಭಕ್ಕೆ? ಡೆಫಿನೆಟ್ಲಿ. ಯಾಕೆಂದರೆ ಅಲ್ಲಿ ಮಾತನಾಡಿದಂತಹ ಸ್ವಾಮೀಜಿಯವರು ಅವರ ಹಿತ ಒಕ್ಕಲಿಗ ಸಮುದಾಯ, ಅವರಿಗೆ ಇಬ್ಬರೂ ಬೇಕು. ಮತ್ತು KPCC ಅಧ್ಯಕ್ಷರಾದ ನಂತರ DK ಶಿವಕುಮಾರ್ ಅವರು ಅವರ ಪ್ರಭಾವ ವಲಯವನ್ನು ಕನಕಪುರದಿಂದ, ರಾಮನಗರದಿಂದ, ಚನ್ನಪಟ್ಟಣದಿಂದ, ಹೆಚ್ಚಂದರೆ ಬೆಂಗಳೂರು ಗ್ರಾಮಾಂತರದಿಂದ ಅವರು ಪ್ಯಾನ್ ಕರ್ನಾಟಕಕ್ಕೆ ಅವರ ಪ್ರಭಾವ ವಲಯವನ್ನು ವಿಸ್ತರಿಸುವಂಥ ಪ್ರಯತ್ನವನ್ನು ಭಾಳ ಯಶಸ್ವಿಯಾಗಿ ಅವರು ಮಾಡಿದ್ದಾರೆ. ಇವತ್ತು DK ಶಿವಕುಮಾರ್ ಅವರು ಕೇವಲ ಬೆಂಗಳೂರಿನ ಯಾವುದೋ ಒಂದೆರಡು ಜಿಲ್ಲೆಗೆ ಸೀಮಿತವಾದಂಥ ಲೀಡರ್ ಅಲ್ಲ. ಅವರು ಆ ಮೂಲಕ ಅವರೊಬ್ಬ ಕಾಂಗ್ರೆಸ್ಸಿನ ಮುಂದಿನ ಪ್ರಭಾವಿ CM ಸ್ಪರ್ಧಿ ಅನ್ನುವಂಥದ್ದು, CM ಸ್ಥಾನಕ್ಕೆ ಅವರೊಬ್ಬ ಸ್ಪರ್ಧಿ ಅನ್ನುವಂಥದ್ದನ್ನು ಅವಳು ಭಾಳ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ ಅಷ್ಟು ಪ್ರಭಾವವನ್ನು ಗಳಿಸಿರುವಂಥ ಒಂದು ಪೂರ್ತಿ ಅವಧಿಗೆ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರಿಗೆ ಇವತ್ತು ಪ್ರಬಲವಾದಂಥ ಪೈಪೋಟಿ ಕೊಡೋ ಹಂತಕ್ಕೆ DK ಶಿವಕುಮಾರ್ ತಲುಪಿದ್ದಾರೆ. ಅದು ಈ ಸೀಮಿತವಾದಂಥ ಅವಧಿಯಲ್ಲಿ ಈ 2-2.5 ವರ್ಷದಲ್ಲಿ ಅವರು ಆ ಬೆಳೆದಿರುವಂಥ ಎತ್ತರ ಇದೆಯಲ್ಲ, ಸಹಜವಾಗಿ ಅದು JDS ಇರ್ಬೋದು, ಮತ್ತೊಬ್ಬರು ಇರ್ಬೋದು, DK ಶಿವಕುಮಾರ್ ಅವ್ರನ್ನ ಒಪ್ಕೊಳ್ಳದೇ ಇರ್ಬೋದು, ಅವ್ರನ್ನ ಅಪ್ಕೊಳ್ಳದೇ ಇರ್ಬೋದು, ಆದರೆ ಅವ್ರನ್ನ ಇವತ್ತು ತಿರಸ್ಕರಿಸೋಕ್ಕಾಗಲ್ಲ, ಅವ್ರನ್ನ ಅಲ್ಗಳೆಯೋಕ್ಕಾಗಲ್ಲ, ಅವ್ರನ್ನ ನೀವು ಅಂಡರ್ಮೈನ್ ಮಾಡೋಕ್ಕಾಗಲ್ಲ. ಆ ಮಟ್ಟಕ್ಕೆ ಅವರು ಇವತ್ತು ಬೆಳೆದಿದ್ದಾರೆ. ಎಸ್, ಇವರು ಆಗಬಹುದು ಅನ್ನುವಂಥ ಕಾರಣಕ್ಕೆ ಒಂದು ಕಡೆ JDSನ ಕುಮಾರಸ್ವಾಮಿಯವರ ಕುರಿತಾಗಿ ಸಾಂಪ್ರದಾಯಿಕವಾದಂಥ ಪ್ರೀತಿ, ಅದರ ಜೊತೆಗೆ DK ಶಿವಕುಮಾರ್ ಅವರು ಬೆಳೆಸ್ಕೊಂಡಿರುವಂಥ ಅವರ ಪ್ರಭಾವ ವಲಯ. ಈ ಕಾರಣಕ್ಕೆ ಸ್ವಾಮೀಜಿಯವರಿಗೆ ಅನಿಸುತ್ತೆ ಇವರಿಬ್ಬರಲ್ಲಿ ಒಬ್ಬರು ಯಾರಾದರೂ ಆಗಲಿ ಅಂತ, ಯಾರೋ ಒಬ್ಬರು ಕುರಿತಾಗಿ ಇವರೇ ಆಗಲಿ ಅಂತ ಹೇಳುವ ಮಟ್ಟಕ್ಕಿಲ್ಲ ಅಂತ. ಇವರಿಬ್ಬರೂ ಕೂಡ ಸಮತೂಕದಲ್ಲಿ ಇವತ್ತು ಒಕ್ಕಲಿಗರ ವೋಟ್ ಬೇಸನ್ನು ಆಕ್ರಮಿಸಿಕೊಂಡಿದ್ದಾರೆ, ಅಲ್ಲಿ ಆ ಪ್ರಭಾವವನ್ನು ಹೆಚ್ಚಿಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಾವು ಅವ್ರ ಮಾತಿನಿಂದ ನಾವು ಅರ್ಥೈಸ್ಕೊಳ್ಬೇಕಾಗುತ್ತೆ. ಬಹುಶಃ ಹಳೆ ಮೈಸೂರು ಹಾಗೆಯೇ ಬೇರೆ ಬೇರೆ ಭಾಗದಲ್ಲಿ ಡಾಮಿನೆಂಟ್ ಆಗಿರುವ ಒಕ್ಕಲಿಗ ಕಮ್ಯುನಿಟಿಯ ನಾಯಕ ಯಾರು ಅನ್ನೋ ವಿಷಯ ಬಂದಾಗ, ಈಗ ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಅವರಿಗೆ ಸಹಾಯ ಮಾಡ್ತಾರೆ, ಬಟ್ ಮುಂದೆ ಈ ಕಮ್ಯುನಿಟಿಯನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋ ಪ್ರಶ್ನೆ ಬಂದಾಗ ಇವರ ಆ ಕ್ರೆಡಿಟನ್ನು DK ಶಿವಕುಮಾರ್ ಅವರಿಗೆ ಬೆಳ್ಳಿ ತಟ್ಟೆಯಲ್ಲಿಟ್ಟು ಕೊಟ್ಟಂತ ಆಗ್ಬಿಡೋದಿಲ್ವಾ? ಅವರು ಕ್ರೆಡಿಟನ್ನು ಕೊಡೋಕ್ಕೆ ಹೋಗ್ತಾ ಇಲ್ಲ. ಅವರು ವಸ್ತುಸ್ಥಿತಿಯ ಹಿನ್ನೆಲೆಯಲ್ಲಿ ಬಹುಶಃ ಕುಮಾರಸ್ವಾಮಿ ಅವರು
ಭಾಳ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಓಕೆ. ಇದುವರೆಗೆ ನೀವು ಜೆ ಡಿ ಎಸ್ನ ಆರಂಭದ ದಿನಗಳಿಂದ ಅದು ಇವತ್ತು ತಲುಪಿರುವಂತಹ ಏನು ದೂರ ಇದೆಯಲ್ಲ, ಈ ಎಲ್ಲ ಸಂದರ್ಭದಲ್ಲಿ ಕರ್ನಾಟಕದ ರಾಜಕಾರಣದಲ್ಲಿ ನಾವು ಅತ್ಯಂತ ಪ್ರಭಾವಿ ಸಿ ಎಮ್ ಅಂತಂದರೆ ಒಕ್ಕಲಿಗರಲ್ಲಿ ಎಸ್ ಎಂ ಕೃಷ್ಣ ಅಂತ ಹೇಳ್ತೀವಿ. ಆದರೆ ಒಕ್ಕಲಿಗರ ಲೀಡರ್ಶಿಪ್ ಬಂದಾಗ ಆ ಎಸ್ ಎಂ ಕೃಷ್ಣ ಅವರಿಗೂ ಕೂಡ ದೇವೇಗೌಡರನ್ನು ಓವರ್ಟೇಕ್ ಮಾಡೋಕ್ಕಾಗಿರಲಿಲ್ಲ. ದೇವೇಗೌಡರ ಎತ್ತರವನ್ನು ಒಕ್ಕಲಿಗರ ಲೀಡರಲ್ಲಿ ಯಾರೂ ಕೂಡ ತಲುಪಕ್ಕಾಗಿರಲಿಲ್ಲ. ಆದರೆ ಮುಂದಿನ ಚುನಾವಣೆಯ ದೃಷ್ಟಿಯಿಂದ ದೇವೇಗೌಡರು ಮತ್ತು ಜೆ ಡಿ ಎಸ್ಸು ಒಂದು ಪಕ್ಷವಾಗಿ ಇವರು ನಾವು ಸಂಪೂರ್ಣವಾಗಿ ಆ ಒಕ್ಕಲಿಗರ ವೋಟ್ ಬೇಸಲ್ಲಿ ನಾವು ಅಷ್ಟೊಂದು ಪ್ರಭಾವಿಯಾಗಿ ಇರ್ತೀವಾ ಅನ್ನುವಂಥ ಅನುಮಾನವನ್ನು ಅವರು ಹುಟ್ಟುಹಾಕ್ಕೊಂಡಿದ್ದಾರೆ ಅಂತ. ಸೊ ಹಾಗಾಗಿ ಇವತ್ತು ಮೊದಲು ಪೊಲಿಟಿಕಲ್ ಸಿನಾರಿಯೋ ಹೇಗಿತ್ತು ಅಂದರೆ ಕರ್ನಾಟಕದಲ್ಲಿ ಅದರಲ್ಲೂ ಒಕ್ಕಲಿಗರು ಅಂತಲ್ಲ, ಯಾರನ್ನೇ ತೆಗೆದುಕೊಳ್ಳಿ, 10-15 ವರ್ಷದ ಹಿಂದೆ ಒಂದು ಕುಟುಂಬದಲ್ಲಿ ಯಾರು ಡಿಸೈಡ್ ಮಾಡ್ತಾಯಿದ್ರು ಅಂದರೆ ಮನೆಯ ಯಜಮಾನಿ ಯಾರಾಗಿರ್ತಾ ಇದ್ನೋ ಆತ ನನ್ನ ಮನೇಲಿದ್ದವರೆಲ್ಲ ಯಾರಿಗೆ ಓಟ್ ಹಾಕಬೇಕು ಅಂತ ಡಿಸೈಡ್ ಮಾಡ್ತಾಯಿದ್ರು. ಆದರೆ ಇವತ್ತು ಕಾಲ ಬದಲಾಗಿದೆ. ನೀವು 2014 ಲೋಕಸಭೆ ಚುನಾವಣೆಯಿಂದ ತೆಗೆದುಕೊಳ್ಳಿ, ಯುವಕರು 2-3ನೇ ತಲೆಮಾರಿನವರು ಅವ್ರ ಕುಟುಂಬದಲ್ಲಿರುವಂಥವ್ರು ಅವರು ಇವತ್ತು ಡಿಸೈಡಿಂಗ್ ಫೋರ್ಸ್. ನಮ್ಮ ತಂದೆ ತಾಯಿ, ನನ್ನ ಮನೆಯವರು, ಸೀನಿಯರ್ಸು, ಅಜ್ಜ, ಇವ್ರು ಯಾರಿಗೆ ಓಟ್ ಹಾಕಬೇಕು ಅಂತ ಇವತ್ತು ಮಕ್ಕಳು ಡಿಸೈಡ್ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಕಮ್ಯುನಿಟಿಯಲ್ಲಿ ಸೀನಿಯರ್ಸ್ ಬದಲು ಇವತ್ತು ಯುವಕರ ಮನಸ್ಥಿತಿ ಹೇಗಿದೆ ಅಂದರೆ, ನಾವು ದೇವೇಗೌಡರಿಗೆ ಎಲ್ಲ ಅವಕಾಶಗಳನ್ನು ಕೊಟ್ಟಿದ್ದೀವಿ, ಕುಮಾರಸ್ವಾಮಿ ಅವರಿಗೆ ಎಲ್ಲ ಅವಕಾಶಗಳನ್ನು ಕೊಟ್ಟಿದ್ದೀವಿ, ಒಂದು ಸರ್ತಿ ಯಾಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಬಾರ್ದು ಅನ್ನುವಂತಹ ಮನಸ್ಥಿತಿ ಇವತ್ತು ಆ ಒಕ್ಕಲಿಗರ ಸಮುದಾಯದಲ್ಲಿರ್ತಕ್ಕಂತಹ ಯುವ ಸಮುದಾಯದಲ್ಲಿ ಆ ಭಾವನೆ ಮೂಡಿರೋದನ್ನು ನಾವು ಇಟ್ ಈಸ್ ವಿಸಿಬಲ್, ನಾವು ತುಂಬ ಸ್ಪಷ್ಟವಾಗಿ ನಾವು ಕಾಣಬಹುದು. ಇದನ್ನು ಕುಮಾರಸ್ವಾಮಿ ಅವರು ಅರ್ಥಕೊಂಡಿದ್ದಾರೆ. ಹಾಗಾಗಿ ಆ ಸೆಂಟಿಮೆಂಟ್ ಇದೆಯಲ್ಲ, ಯುವಕರ ಜೆ ಡಿ ಎಸ್ನಲ್ಲಿ ಒಕ್ಕಲಿಗರ ಬೆಲ್ಟ್ನಲ್ಲಿ ಯಾರು ಒಕ್ಕಲಿಗರ ಸಮುದಾಯದ ಲೀಡರ್ ಆಗಬೇಕು ಅಂತ ಡಿಸೈಡ್ ಮಾಡುವಂಥ ಜನ ಇದ್ದಾರಲ್ಲ, ಅವರ ಮನಸ್ಸನ್ನು ಡಿಸ್ಟರ್ಬ್ ಮಾಡ್ದೇನೆ ಆ ಲೆಗಸಿಯನ್ನು ಕಂಟಿನ್ಯೂ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಭಾಳ ಸೂಕ್ಷ್ಮವಾಗಿ ಕುಮಾರಸ್ವಾಮಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಜೊತೆ ನಾವು ಫೈಟಿಗೆ ಇಳಿದ್ರೆ ಆ ಒಕ್ಕಲಿಗರ ಸಮುದಾಯದಲ್ಲಿ ದೇವೇಗೌಡರ ಬಗ್ಗೆ ಇರತಕ್ಕಂಥ ಅಭಿಮಾನ, ಪ್ರೀತಿ, ಅವ್ರಿಗಿರ್ತಕ್ಕಂಥ ಸಪೋರ್ಟು, ಇದನ್ನು ಕಂಟಿನ್ಯೂ ಮಾಡಬೇಕಲ್ಲ. ಮಾಡಬೇಕು ಅಂದರೆ ಇದೊಂದು ಸೆನ್ಸಿಟಿವ್ ಆದಂಥ ಪೀರಿಯಡ್. ಯಾಕಂದರೆ ನಮಗೆ ಅಸ್ಪಷ್ಟವಾಗಿ ಅಧಿಕಾರಕ್ಕೆ ಬರ್ತಾರೋ ಇಲ್ವಂತ ಜೆ ಡಿ ಎಸ್ ಒಂದು ಕಡೆ, ಇನ್ನೊಂದು ಕಡೆ ಕಾಂಗ್ರೆಸ್ ಬಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಅವರೊಂಥರ ಅನ್ಕ್ವಶನೇಬಲ್ ಲೀಡರ್ ಆಗಿ ಇವತ್ತು ಬೆಳೆದಿದ್ದಾರೆ. ಸಿ ಎಮ್ ಆಗ್ಬೋದು, ಇಮಿಡಿಯೇಟ್ಲಿ ಎಲೆಕ್ಷನ್ ಆದ ಕೂಡಲೇ ಆಗ್ಬೋದು ಅಥವಾ ಸ್ವಲ್ಪ ಕಾಲದ ನಂತರ ಆಗ್ಬೋದು. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಮ್ ಆಗೋದನ್ನು ತಡೆಯೋದಕ್ಕೆ ಯಾರಿಂದೂ ಸಾಧ್ಯ ಇಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ಆ ಸಮುದಾಯ ಇರಬೇಕಾದ್ರೆ ಆ ಸಮುದಾಯ ಯಾರನ್ನು ಬೆಂಬಲಿಸಬೇಕು? ಸೊ ಈ ಸೂಕ್ಷ್ಮವನ್ನು ಕುಮಾರಸ್ವಾಮಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಒಂದು ಪ್ರಾದೇಶಿಕ ಪಕ್ಷ ಪವರ್ನಿಂದ ತುಂಬ ಹೊತ್ತು ದೂರ ಉಳಿದು ಬಿಟ್ರೆ ಸಮಸ್ಯೆ ಆಗಿಬಿಡುತ್ತೆ. ಅವ್ರುಗಳಿಗೆ ಎಲೆಕ್ಷನ್ನ ಫೇಸ್ ಮಾಡೋದು, ಫೈಟ್ ಮಾಡೋದು, ಏನು ಆ ಸ್ಪೇಸಲ್ಲಿ ಉಳ್ಕೊಳ್ಳೋದೇ ಕಷ್ಟ ಆಗಿಬಿಡುತ್ತೆ. ಅಂಥದ್ದೊಂದು ಚಾಲೆಂಜ್ ಡೆಫಿನೆಟ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗಿದೆ. ಇಂಥ ಟೈಮ್ನಲ್ಲಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಸಪೋರ್ಟನ್ನು ಪ್ರಪೋಸ್ ಮಾಡೋದು ಅವರ ಬಲವನ್ನು ಹೆಚ್ಚುಗೊಳಿಸುತ್ತಾ, ಅಥವಾ ಜಾತ್ಯತೀತ ಅಂತ ಹೆಸರಿದ್ದೂ ಒಕ್ಕಲಿಗ ಓಟನ್ನೇ ನಂಬಿಕೊಂಡಿರುವ ಜೆ ಡಿ ಎಸ್ನ ಪವರ್ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತಾ? ಏನಾಗ್ತಿದೆ ಜೆ ಡಿ ಎಸ್ಗೆ ಆ್ಯಕ್ಚುಲಿ? ನೋಡಿ, ನಿನ್ನೆ ಮತ್ತು ಇತ್ತೀಚೆಗೆ ರಿಪೀಟೆಡ್ ಆಗಿ ನೀವು 1 ವರ್ಷ, 1.5 ವರ್ಷ, 2 ವರ್ಷದ ಹಿಂದ್ಗಡೆ ನೋಡಿದ್ರೆ ಅವರಿಬ್ಬರು ಸ್ಟ್ರಾಂಗ್ ಫೈಟರ್ಸ್, ಎದುರ ಬದರು ನಿಂತು ಹೊಡೆದಾಡ್ಕೊಳ್ಳುವಂಥ ಮಟ್ಟಕ್ಕೆ ಇಬ್ಬರು ಇದ್ದಂಥವರು. ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ನನ್ನ ಅಣ್ಣ ಇದ್ದಂಗೆ ಅಂತ ಹೇಳ್ತಿದ್ದಾರೆ. ಇವರು ನಾನು ಬೆಂಬಲಿಸ್ತೀನಿ, ಡಿ ಕೆ ಶಿವಕುಮಾರ್ ಸಿ ಎಮ್ ಆದರೆ ನನಗೆ ಭಾಳ ಖುಷಿ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಇದು ಕೇವಲ ಹೇಳಿಕೆ ಮಟ್ಟದಲ್ಲಿ ಮಾತ್ರ ಅಲ್ಲ, ಅವರು ಅದನ್ನು ಅವರ ತೋರಿಕೆಯಲ್ಲಿ, ವ್ಯವಹಾರದಲ್ಲಿ, ಇದರಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದರ ಅರ್ಥ ಒಂದು, ಇಡೀ ದೇಶದಲ್ಲಿ ಬರೀ ಜೆ ಡಿ ಎಸ್ಸು ಕರ್ನಾಟಕದ ನಾವು ಪ್ರಾದೇಶಿಕ ಪಕ್ಷ ಅಂತ ನೋಡಬೇಕಾಗಿಲ್ಲ, ಇಡೀ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಒಂದು ಆತಂಕದ ದಿನಗಳು ಎದುರಾಗ್ತಾ ಇದೆ. ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳನ್ನು ಒಂದೊಂದು ರಾಜ್ಯದಲ್ಲಿ ಇವತ್ತು ಆಪೋಷಣ ತೆಗೆದುಕೊಳ್ತಾ ಇರತಕ್ಕಂಥ ಸನ್ನಿವೇಶ ನೋಡ್ತಾ ಇದ್ದೀವಿ. ಕರ್ನಾಟಕದ ಸ್ಥಿತಿ ಸ್ವಲ್ಪ ವಿಭಿನ್ನ. ಜೆ ಡಿ ಎಸ್ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದು ಎಷ್ಟೋ ವರ್ಷಗಳಾಯಿತು, ಆದರೆ ಜೆ ಡಿ ಎಸ್ ಸತತವಾಗಿ ಅಧಿಕಾರದಲ್ಲಿದೆ, ಇದು ನಾವು ಗಮನಿಸಬೇಕು.
ಈ ಹಿಂದೆ ಇದ್ದಂಥ ಅಧಿಕಾರದ ಸನ್ನಿವೇಶ ಮತ್ತು ಈಗಿನ ಸನ್ನಿವೇಶ ಬಹಳ ವಿಭಿನ್ನವಾಗಿದೆ. ಮುಂದಿನ ವಿಧಾನಸಭೆ ಚುನಾವಣೆ ದೃಷ್ಟಿಯಿಂದ ನಾವು ಆಲೋಚನೆ ಮಾಡಿದ್ರೆ ಜೆ ಡಿ ಎಸ್ ಚುನಾವಣಾ ಪೂರ್ವದಲ್ಲಿ ಏನು ಹೇಳುತ್ತೆ, ಚುನಾವಣಾ ನಂತರದಲ್ಲೂ ಅದು ಹಾಗೆ ನಡ್ಕೊಳ್ಳುತ್ತಾ ನೀವು ಪ್ರಿಡಿಕ್ಟ್ ಮಾಡೋದು ಕಷ್ಟ. ಹಾಗಾಗಿ ಜೆ ಡಿ ಎಸ್ ಯಾವಾಗಲೂ ಕೂಡ ಡ್ಯುಯಲ್ ಸ್ಟ್ರಾಟಜಿನೇ ಇಟ್ಕೊಂಡು ಅದರ ಅಸ್ತಿತ್ವನ ಇಟ್ಕೊಂಡಿರೋದನ್ನು ನಾವು ಗಮನಿಸಬೇಕಾಗತ್ತೆ. ಚುನಾವಣಾ ಪೂರ್ವದಲ್ಲಿ ಅವರೊಂದು ಮಾತನ್ನು ಹೇಳ್ತಾರೆ. ಕಳೆದ ಚುನಾವಣಾ ಸಂದರ್ಭದಲ್ಲೂ ಕೂಡ HD ಕುಮಾರಸ್ವಾಮಿ ಅವರು ಒಂದು ಕಡೆ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನಾವೊಮ್ಮೆ ಅಧಿಕಾರಕ್ಕೆ ಬರದೇ ಹೋದರೆ ನಾವು ಖಂಡಿತವಾಗೂ ಅಪೋಸಿಷನಲ್ಲಿ ಕೂತ್ಕೊಳ್ತೀವಿ ಅಂತ. ಆದರೆ ಚುನಾವಣೆ ಮುಗಿದ ತಕ್ಷಣದಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಆಯಿತು, ಕಾಂಗ್ರೆಸ್ನವರು JDS ಸರ್ಕಾರವನ್ನು ಅವರಿಬ್ಬರಿಗೂ ಭಿನ್ನಾಭಿಪ್ರಾಯ ಬಂತು, ಅನಂತರ ಆದಂಥ ಪಲ್ಲಟಗಳನ್ನೆಲ್ಲ ನಾವು ನೋಡಿದ್ದೀವಿ. ಆದರೆ ಈಗಿನ ಸನ್ನಿವೇಶದಲ್ಲಿ JDSಗೆ ಇರತಕ್ಕಂಥ ಎರಡು ವೋಟ್ ಬೇಸ್, ಒಂದು ಅಲ್ಪಸಂಖ್ಯಾತರ ಸತತವಾದಂಥ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ಸೇತರ ಸೆಕ್ಯುಲರ್ ಪಾರ್ಟಿಗಳ ಜೊತೆ ಇದ್ದರೆ, ಪ್ರಾದೇಶಿಕ ಪಕ್ಷಗಳ ಜೊತೆ ಇದ್ದರೆ, ಕರ್ನಾಟಕದಲ್ಲಿ ಮೆಜಾರಿಟಿ ಆಫ್ ದಿ ಮೈನಾರಿಟಿ ಕಮ್ಯುನಿಟಿ ವೋಟರ್ಸು JDS ಜೊತೆ ಇದ್ದರು. JDS ವೋಟ್ ಬೇಸ್ ಇದೆಯಲ್ಲ, ಒಂದು ಮೈನಾರಿಟಿ, ಇನ್ನೊಂದು ಒಕ್ಕಲಿಗರು. ಇದು JDSನ ಶಕ್ತಿಯಾಗಿತ್ತು. ಆದರೆ ಕಳೆದ ಅಸೆಂಬ್ಲಿ ಚುನಾವಣೆ, ಆ ನಂತರ ನಡೆದಂತಹ ಉಪಚುನಾವಣೆಗಳು, ಇದರ ಅಂಕಿ ಸಂಖ್ಯೆಗಳನ್ನು ನಾವು ಗಮನಿಸಿದರೆ, ಈ ಡೇಟಾ ಗಮನಿಸಿದರೆ ಅಲ್ಪಸಂಖ್ಯಾತರು ಸಂಪೂರ್ಣವಾಗಿ ಇವತ್ತು JDSನಿಂದ ದೂರ ಆಗಿದ್ದಾರೆ. JDS ಕೇವಲ ಒಕ್ಕಲಿಗರ ಬೆಲ್ಟಲ್ಲಿ ಒಕ್ಕಲಿಗರ ಮತವನ್ನು ನೆಚ್ಚಿಕೊಂಡು ರಾಜಕಾರಣ ಮಾಡಬೇಕಾದಂಥ ಸನ್ನಿವೇಶ ಇದೆ. ಈ ಸನ್ನಿವೇಶದಲ್ಲಿ JDSಗೆ ಈಗಿರುವಂಥ ಆಪ್ಷನ್ನು ವಾಪಸ್ ಆ ಮೈನಾರಿಟಿ ವೋಟನ್ನು ಪಡೆದುಕೊಳ್ಳೋದು. ಅದಿಲ್ಲ ಅಂತಂದರೆ BJP ಜೊತೆಗೆ ಹೋಗಿ BJP ವೋಟ್ ಶೇರ್ ಏನಿದೆಯಲ್ಲ ಅದನ್ನು ರಿಪ್ಲೇಸ್ ಮಾಡುವಂಥ ವೋಟ್ ಶೇರ್ ಪ್ರತಿ ಕಾನ್ಸ್ಟಿಟ್ಯೂನ್ಸಿಲಿದೆ. ಮೈನಾರಿಟಿ ವೋಟ್ ಶೇರನ್ನು ರಿಪ್ಲೇಸ್ ಮಾಡುವಂಥ ವೋಟ್ ಶೇರು BJP ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲೂ ಇದೆ. ಅದು JDSಗೆ ಬರುತ್ತಾ? ಈ ರಿಸ್ಕ್ ತಗೊಳ್ಳೋಕ್ಕೆ ಬಹುಶಃ JDS ತಯಾರಿಲ್ಲ ಅಂತ. ಮೈನಾರಿಟಿ ವೋಟನ್ನು ರಿಪ್ಲೇಸ್ ಮಾಡುವಂಥ BJP ವೋಟು ತಗೊಳ್ಳುವಂತಹ ಸಾಹಸ ಮಾಡೋಕ್ಕೆ ಇವತ್ತು JDS ತಯಾರಿಲ್ಲ ಅಂತ. ಅದಕ್ಕೋಸ್ಕರ ಅವರು ಒಮ್ಮೆ BJPಯನ್ನು ಬೈತಾರೆ, ಒಂದು ಸರಿ ಕಾಂಗ್ರೆಸ್ ಪಾಲಿಸಿಯನ್ನು ಬೈತಾರೆ, ಇಂಡಿವಿಜುವಲ್ ಆಗಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನಂಥ ಲೀಡರ್ಸನ್ನು ಅವರು ಅಪೋಸ್ ಮಾಡ್ತಾರೆ. ಹೀಗೆ ಅವರು ಬೇರೆ ಬೇರೆ ಸ್ಟ್ರಾಟಜೀಸನ್ನು ಮಾಡಿ ಫೈನಲ್ ಅದರಿಂದ ನನಗೆ ಯಾವ ರೀತಿಯಾದಂಥ ರಿಯಾಕ್ಷನ್ ಬರುತ್ತೆ ಅನ್ನೋದ್ರ ಮೇಲೆ ಅವರು ನಿಂತ್ಕೊಂಡಿರ್ಬೋದು. ಹಾಗಾಗಿ ಚುನಾವಣಾ ಪೂರ್ವದಲ್ಲಿ ಒಂದು ಸ್ಟ್ರಾಟಜಿ, ಚುನಾವಣಾ ನಂತರದಲ್ಲಿ ಒಂದು ಸ್ಟ್ರಾಟಜಿ. ಇದು JDSನ ಈಗಿನ ಅವರ ನಡೆಗಳನ್ನ ನೋಡಿದ್ರೆ ನಮ್ಗೆ ಕಾಣ್ತಕ್ಕಂಥ ಸಂಗತಿ. ಈ 2004ರಿಂದ ಆಗಿರುವ ಲೋಕಸಭಾ ಹಾಗೂ ವಿಧಾನಸಭಾ ಚುನಾವಣೆಗಳನ್ನು ನೋಡಿದರೆ JDS ಲೋಕಸಭಾ ಚುನಾವಣೆಯಲ್ಲಿ 20% ಇದ್ದು 10% ವೋಟ್ ಶೇರಿಗೆ ಬಂದುಬಿಟ್ಟಿದೆ. ಆದರೆ ವಿಧಾನಸಭಾ ಚುನಾವಣೆ ಅಂತ ಬಂದಾಗ 18%ನಲ್ಲೇ ಬಲವಾಗಿ ಆ ವೋಟ್ ಶೇರನ್ನು ಹಿಡ್ಕೊಳ್ತಾ ಇದೆ. ಸೊ ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತ ಮತಗಳು ಅಂತ ನೋಡಿದಾಗ ಸಿದ್ದರಾಮಯ್ಯ ಫ್ಯಾಕ್ಟರ್ ಇಲ್ಲದೆ ಈ ಅಣ್ಣ ತಮ್ಮಂದಿರು ಅಂತ ಅಂದುಕೊಳ್ತಿರುವವರ ಕನಸು ನನಸಾಗೋದು ಕಷ್ಟ. ಸೊ ಸಿದ್ದರಾಮಯ್ಯ ಅವರು ಹೇಗೆ ಇವರಿಗೆ ಮೊದಲ ಚಾಲೆಂಜ್ ಆಗ್ತಾರೆ ಅಂತ, ಅದನ್ನು ತಲುಪೋದಕ್ಕೆ ಮೊದಲ ಹೆಜ್ಜೆನೇ ಆ ಫ್ಯಾಕ್ಟರ್ನ ದಾಟಿ ಅವರು ಬಲಗೊಳ್ಳಬೇಕಾಗಿರೋದು ಅನಿಸುತ್ತಾ ಸರ್? ನಾವು ಈಗಿನ ಅವರ ಇಬ್ಬರ ನಡೆಯನ್ನು, DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ನಡೆಯನ್ನು ನಾವು ಗಮನಿಸಿದರೆ, JDSಗೆ ಮೊದಲ ಶತ್ರು ಕಾಂಗ್ರೆಸ್ ಅಲ್ಲ, ಸಿದ್ದರಾಮಯ್ಯ. ಮೊದಲ ಶತ್ರುವನ್ನು ಮಣಿಸುವಂತಹ ತಂತ್ರಗಾರಿಕೆ. ಯಾಕಂದರೆ ಸಿದ್ದರಾಮಯ್ಯನವರು ಅವರಷ್ಟು ಪ್ರಬಲವಾಗಿ JDSನ್ನು ಮತ್ತು JDS ವರಿಷ್ಠರನ್ನು ವಿರೋಧ ಮಾಡುವಂಥ ಇನ್ನೊಬ್ಬ ಲೀಡರ್ ಇಲ್ಲ. ಎರಡನೇದು JDSಗೆ ಇರತಕ್ಕಂಥ ಒಂದು ಚಾಲೆಂಜ್ ಅಂತಂದರೆ, ಈ ಸಿದ್ದರಾಮಯ್ಯನ ಬದಿಗಿಟ್ಟು ನಾವು ಸೆಕ್ಯುಲರ್ ವೋಟ್ ಬೇಸನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅಂತ. ಅವರು ಎರಡು ಟಾರ್ಗೆಟನ್ನು ರೀಚ್ ಆಗಬೇಕಾಗಿದೆ. ಒಂದು, ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು. ಯಾಕೆಂದರೆ JDSನ್ನು ಅತಿ ಹೆಚ್ಚು ಕಂಡೆಮ್ ಮಾಡ್ತಾ ಇರೋದು ಸಿದ್ದರಾಮಯ್ಯ. ಎರಡನೇದು, BJP ಜೊತೆಗಿನ ಬಹಿರಂಗವಾದಂತಹ ಸ್ನೇಹವನ್ನು ತೋರಿಸ್ಕೊಳ್ಳೋ ಆ ರಿಸ್ಕಿ ಚಾಲೆಂಜನ್ನು ತೆಗೆದುಕೊಳ್ಳೋದ್ರ ಬದಲು DK ಶಿವಕುಮಾರ್ ಮೂಲಕ, ಅದರಲ್ಲಿ ಎರಡು ಸ್ಟ್ರಾಟಜಿ ಇದೆ. ಸಿದ್ದರಾಮಯ್ಯ DK ಅವರನ್ನು ವಿಭಿನ್ನವಾಗಿ ನೋಡಿ, ಬಿಡಿಯಾಗಿ ನೋಡಿ, ಕಾಂಗ್ರೆಸ್ನಲ್ಲೂ ಒಂದು ಹೆಜ್ಜೆನ ತಗೊಳ್ಳೋದು, ಕಾಂಗ್ರೆಸ್ಸನ್ನು ಒಡೆದು ಒಂದು ಹೆಜ್ಜೆ ತಗೊಳ್ಳೋದು. ಎರಡನೇದು, ಒಕ್ಕಲಿಗರ ವೋಟ್ ಬೇಸಲ್ಲಿ ಭಾಳ ಕೇರ್ಫುಲ್ ಆದಂಥ ನಡೆಯನ್ನು ಮುಂದಿಡೋದು. ಎಷ್ಟು ಸಾಧ್ಯನೋ ಅಷ್ಟು ಒಕ್ಕಲಿಗರ ಸೆಂಟಿಮೆಂಟನ್ನು ಡಿಸ್ಟರ್ಬ್ ಮಾಡದೇನೆ JDS ತನ್ನ ಅಸ್ತಿತ್ವವನ್ನು ಕಾದುಕೊಳ್ಳೋದು. ಹೀಗೆ ಅದರಿಂದ ಹಲವಾರು ಸ್ಟ್ರಾಟಜೀಸ್ ಇದೆ ಅಂತ. ನಂಬರ್ 1, ಸಿದ್ದರಾಮಯ್ಯನವ್ರನ್ನ ದೂರ ಇಡೋದು.
ಎರಡನೇದು ಸೆಕ್ಯುಲರ್ ವೋಟ್ ಬೇಸಲ್ಲಿ ಸ್ಪೇಸನ್ನು ತೆಗೆದುಕೊಳ್ಳೋದು. ಅದು ಶಿವಕುಮಾರ್ ಮೂಲಕ ಆದರೂ ಆಗುತ್ತೆ, ಇನ್ಯಾವುದೋ ಲೀಡರ್ ಮೂಲಕ ಆದರೂ ಆಗುತ್ತೆ. ಜೆ ಡಿ ಎಸ್ಗೆ ಅದರ ಬೆನಿಫಿಟ್ ಅವರ ಫಸ್ಟ್ ಪ್ರಿಯಾರಿಟಿ ಆಗುತ್ತೆ. ಓವರ್ ಆಲ್ ಈ ಎಲೆಕ್ಷನ್ ಸ್ಪೇಸನ್ನು ಗಮನಿಸಿದಾಗ ಸರ್, ಸಿದ್ದರಾಮಯ್ಯ ಅವರು ಹಾಗೆಯೇ ಡಿ ಕೆ ಶಿವಕುಮಾರ್ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ಯಾರು ಸಿ ಎಂ ಕ್ಯಾಂಡಿಡೇಟ್ ಅಂತ ಯೋಚನೆ ಮಾಡಿದರೆ, ಡಿ ಕೆ ಶಿವಕುಮಾರ್ ಅನ್ನೋ ಹೆಸರು ಕಡೆಗೆ ಯೋಚನೆ ಮಾಡಿದಾಗ ಚಾಲೆಂಜಸ್ ಇದ್ದಾವೆ. ಅವರು ಹಳೆ ಮೈಸೂರು ಭಾಗಕ್ಕೆ, ಕನಕಪುರ ಭಾಗಕ್ಕೆ, ಈಗ ನೀವು ಹೇಳಿದ ಹಾಗೆ ವಿಸ್ತರಿಸಿಕೊಳ್ತಾ ಇದ್ದಾರೆ ಕರ್ನಾಟಕಕ್ಕೆ ಅಂತ. ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಬೇಲ್ ಮೇಲಿದ್ದಾರೆ, ಆ ವಿಷಯದ ವಿಚಾರಣೆಗಳಾಗ್ತಾ ಇದ್ದಾವೆ, ಆ ಥರದ ಚಾಲೆಂಜಸ್ಸು ಇದ್ದಾವೆ. ಒಂದು ವೇಳೆ ಏನೋ ಅಪಸವ್ಯ ಆಯಿತು ಅಂತ ಅಂದರೆ ಸರ್ಕಾರಕ್ಕೆ ಟೈಂಟ್ ಆಗುತ್ತೆ ಅನ್ನೋ ಒಂದು ಆಲೋಚನೆಯೂ ಇರುತ್ತೆ. ಸೊ ಈ ವಿಷಯದಲ್ಲಿ ಮೆರಿಟ್ ಅಂತ ನೋಡಿಕೊಂಡಾಗ ಹೈಕಮಾಂಡ್ನ ಡಿಸಿಷನನ್ನು ಜೆ ಡಿ ಎಸ್ ಇಲ್ಲ ಅಂತ ಹೇಳಿ ಮುಂದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಮೇಡಮ್ ಸೋನಿಯಾ ಜೊತೆಗೆ ನಾವು ಮಾತಾಡಿದ್ವಿ, ಅವ್ರು ಹಂಗೆ ಹೇಳಿದ್ರು, ಹಿಂಗೆ ಹೇಳಿದ್ರು, ಈ ಥರದ ಕೆಲ ದಾಳಗಳನ್ನು ಪ್ರಯೋಗಿಸಿದ್ದಾರೆ. ಸೊ ಆ ವಿಷಯದಲ್ಲಿ ಹೇಗೆ ನಾವು ನೋಡಬೇಕಾಗುತ್ತೆ ಈ ನಡೆಯನ್ನು? ಎಲೆಕ್ಷನ್ ನಂತರದ ಸಿನಾರಿಯೋ ಏನು ಬೇಕಾದರೂ ಆಗ್ಬೋದು. ನೋಡಿ, 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರಿಗೆ ಸಿಕ್ಕಂಥ ಆಪರ್ಚುನಿಟಿ ಕಾಂಗ್ರೆಸ್ನಲ್ಲಿ ಇನ್ಯಾವ ನಾಯಕರಿಗೂ ಸಿಗಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಪರಮೇಶ್ವರ್ ಇದ್ದರು, ಅವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಗಣ್ಯ ಆದರು ಸಿದ್ದರಾಮಯ್ಯನವರ ಎದುರಿಗೆ. ಸಿದ್ದರಾಮಯ್ಯನವರಿಗೆ 75 ವರ್ಷ ಆಗ್ತಾಯಿದೆ. ಸಿದ್ದರಾಮಯ್ಯನವರಿಗೆ ನಿರಾತಂಕವಾಗಿ 5 ವರ್ಷ ಆಡಳಿತ ಮಾಡೋದಕ್ಕೆ ಬಹುಶಃ ಬಿ ಜೆ ಪಿ ಕೂಡ ಅದರ ಯಾವ ಸಿ ಎಮ್ಗಳಿಗೂ ಅಷ್ಟು ನಿರಂಬಳವಾಗಿ ಯಾವುದೇ ಕಣಿಕೆಯನ್ನು ಕೇಳುವಂಥ ಪ್ರಸಂಗವನ್ನು ನಿರ್ಮಾಣ ಮಾಡದೇ ಯಾರೊಬ್ಬರು ಆ ರೀತಿಯ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸೋಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಂಗ್ರೆಸ್ ಸಿದ್ದರಾಮಯ್ಯನವರಿಗೆ ಕೊಟ್ಟಿದೆ. ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಇವತ್ತು ನಿಮಗೆ ಒಬ್ಬರಿಗಿಂತಲೂ ಹಲವು ಜನ ಮುಖ್ಯಮಂತ್ರಿ ಆಗಬಹುದು ಅನ್ನುವಂತಹ ವ್ಯಕ್ತಿಗಳಿದ್ದರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ. ಪರಮೇಶ್ವರ್ ಅವರು ದಲಿತ್ ಕಾರ್ಡನ್ನು ಪ್ಲೇ ಮಾಡ್ಬೋದು, ಸೀನಿಯಾರಿಟಿ ಕಾರ್ಡನ್ನು ಪ್ಲೇ ಮಾಡ್ಬೋದು. ಎಂ ಬಿ ಪಾಟೀಲ್ರಿದ್ದಾರೆ, ಹಲವರಿದ್ದಾರೆ ಅಲ್ಲಿ, ಹಲವರು. ಅಲ್ಲಿ ನೀವು ಹೇಳೋಕ್ಕೆ ಹೋದರೆ 7-8 ಜನ ನಿಮಗೆ ಆ ಲಿಸ್ಟಲ್ಲಿ ನಿಮಗೆ ಸಿಗ್ತಾರೆ. ಸಿದ್ದರಾಮಯ್ಯನವರು ಅದರಲ್ಲಿ ಒಬ್ಬರಾಗ್ತಾರೆ. ಸಿದ್ದರಾಮಯ್ಯನವರು ವೋಟ್ ಪುಲ್ಲಿಂಗ್ ದೃಷ್ಟಿಯಿಂದ, ಅವರ ಸೀನಿಯಾರಿಟಿ ದೃಷ್ಟಿಯಿಂದ, ಅವರ ಇನ್ಫ್ಲೂಯೆನ್ಸ್ ದೃಷ್ಟಿಯಿಂದ ಕಾಂಗ್ರೆಸ್ನಲ್ಲಿ ಅವರು ಪ್ರಶ್ನಾತೀತವಾದಂಥ ಸೀನಿಯರ್ ಲೀಡರು. ಆದರೆ ಅವರಿಗೂ ಕೂಡ ಕೆಲವೊಂದು ಅಡೆತಡೆಗಳಿದೆ. ಏನು ಅಂದರೆ ಮುಂದಿನ ಅವಧಿ ಮತ್ತೆ ಅವರಿಗೆ ಕೊಡಬೇಕಾ? ಜನಬೆಂಬಲದ ದೃಷ್ಟಿಯಿಂದ ನೋಡಿದರೆ ಸಿದ್ದರಾಮಯ್ಯನವರಿಗೆ ಅಲ್ಲಿ ಯಾವುದೇ ಮರು ಪ್ರಶ್ನೆಯೇ ಇರಲ್ಲ, ಮರುಚಿಂತನೆ ಇರಲ್ಲ, ಮಾಡಲೇಬೇಕು. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಹಿಂಸರ್ಕೊಂಡಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಹಜವಾದಂಥ ಆಯ್ಕೆ ಆಗ್ತಾರೆ. ಆದರೆ ಫ್ಯೂಚರಿಸ್ಟಿಕ್ ಆಗಿ ನೋಡೋದಾದರೆ, ಕಾಂಗ್ರೆಸ್ ಫ್ಯೂಚರಿಸ್ಟಿಕ್ ಆಗಿ ನೋಡೋದಾದರೆ ಆವಾಗ ಹಲವು ಬೇರೆ ಆಪ್ಷನ್ಗಳನ್ನೂ ಅವ್ರು ನೋಡ್ಬೋದು. ಯಾಕೆಂದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭರವಸೆ ಅಂತಂದರೆ ಕರ್ನಾಟಕ. ಅವ್ರು ಹೇಳ್ತಾ ಇದ್ದಾರೆ, ನಾವು ಮುಂದಿನ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ. ಇವೆಲ್ಲ ಕನಸಿನ ಮಾತು. ಮುಂದಿನ 2024 ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಹೇಳೋದಾದರೆ ಅವ್ರಿಗೆ ಒಂದೇ ಒಂದು ಭರವಸೆ, ಈಗಿರ್ತಕ್ಕಂಥ ಛತ್ತೀಸ್ಗಢ ಇರ್ಬೋದು, ರಾಜಸ್ಥಾನ ಇರ್ಬೋದು, ಅದರ ನಂತರ ಕರ್ನಾಟಕನೇ ಅವರಿಗೆ ಬೇಸು. ಆ ಯಾವ ರಾಜ್ಯದಲ್ಲೂ ಮತ್ತೊಮ್ಮೆ ನಾವು ಇದೇ ರೀತಿಯಾಗಿ ಶಕ್ತಿಯುತವಾಗಿ ಅಧಿಕಾರಕ್ಕೆ ಬಂದುಬಿಡ್ತೀವಿ ಅನ್ನುವಂತಹ ವಾತಾವರಣ ಇಲ್ಲ. ಆದರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಸ್ಟಾರ್ಟ್ ಆಗೋದೇ 25% ಆ್ಯಂಡ್ ಅಬೋವ್. ಅವ್ರದ್ದೇ ಆದಂಥ ವೋಟ್ ಬೇಸ್ ಇದೆ. ಇದು ಯಾವ ಪಾರ್ಟಿಗೂ ಇಲ್ಲ, ಬಿ ಜೆ ಪಿಗೂ ಇಲ್ಲ, ಜೆ ಡಿ ಎಸ್ಸಿಗೂ ಇಲ್ಲ, ಯಾರಿಗೂ ಇಲ್ಲ. ಕಾಂಗ್ರೆಸ್ 25% ನಂತರ ಉಳಿದಿದ್ದನ್ನು ಅವರು ಶ್ರಮ ಹಾಕಿದರೆ 30-35% ತನಕ ಅವರು ಜಂಪ್ ಆಗ್ಬೋದು. ಈ ವಾತಾವರಣ ಇರೋದು ಇಡೀ ದೇಶದಲ್ಲಿ ಕರ್ನಾಟಕ ಮಾತ್ರ. ಹಾಗಾಗಿ ಕಾಂಗ್ರೆಸ್ ರಿವೈವ್ ಆಗಬೇಕು ಅಂದರೆ ಅದು ಕರ್ನಾಟಕದ ಮೂಲಕವೇ ಆಗಬೇಕು, ಈ ಬರುವಂಥ ಅಸೆಂಬ್ಲಿ ಚುನಾವಣೆ ಮೂಲಕನೇ ಆಗಬೇಕು. ಹಾಗಾಗಿ ಆ ಎಲ್ಲ ದೃಷ್ಟಿಯಿಂದ ಕಾಂಗ್ರೆಸ್ ಯಾವ ನಿರ್ಣಯ ತಗೊಂಡ್ರೂ ಕೂಡ ಅದು ಭಾಳ ಕ್ರೂಷಿಯಲ್ ಆಗುತ್ತೆ. ಬಹುಶಃ ಬೇರೆ ಬೇರೆ ಲೀಡರ್ಸ್ ಒಂದಷ್ಟು ವೋಟ್ ಶೇರನ್ನು ಪುಲ್ ಮಾಡುವಷ್ಟು ಪವರ್ಫುಲ್ ಲೀಡರ್ಸ್ಗಳನ್ನು ನಾವು ಬೇರೆ ಬೇರೆ ಪಕ್ಷಗಳಲ್ಲಿ ನೋಡ್ತೀವಿ. ಆದರೆ ಜೆ ಡಿ ಎಸ್ನಲ್ಲಿ ಆ ಚಾಲೆಂಜಸ್ ಅಂತ ಬರುವಾಗ ಯಾರನ್ನು ಅವರು ಮುನ್ನೆಲೆಗೆ ತರಬೇಕಾಗತ್ತೆ ಅಂತ. ಯಾಕೆಂದರೆ ಫ್ರಂಟ್ ರನ್ನರ್ಸ್ ಅಂತ ನೋಡ್ಕೊಳ್ಳುವಾಗ ಕೆಲ ಆಪ್ಷನ್ಸ್ಗಳ ಬಗ್ಗೆ ಸಿಗೋದಿಲ್ಲ. ಈಗ ನಮಗೆ ನಂಬರ್ 1, 2, 3 ಅಂತ ಹೇಳ್ಕೊಂಡು ಹೋಗುವಷ್ಟು ಇಲ್ಲ. ಮತ್ತು ಅವರು ಮಾಡಿದ ಕೆಲಸಗಳನ್ನು ಸರಿಯಾಗಿ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೂ ಅವ್ರಿಗೆ ಜಾಸ್ತಿ ಟೈಮ್ ಇಲ್ಲ. ಈಗ ಫಾಸ್ಟ್ ಅಪ್ರೋಚಿಂಗ್ ಇದೆ. ಸೊ ಹೀಗೆ ನೋಡಿಕೊಂಡಾಗ ಲೀಡರ್ಶಿಪ್ ಆ್ಯಸ್ ಅ ಕಮ್ಯುನಿಟಿ ಅಂತ ನೋಡಿಕೊಂಡಾಗ ಜೆ ಡಿ ಎಸ್ನ ಚಾಲೆಂಜಸ್ ಏನು ಸರ್? ಈಗ ಜೆ ಡಿ ಎಸ್ಸಿಗೆ ಚಾಲೆಂಜಸ್ಸು ಮತ್ತು ಅಡ್ವಾಂಟೇಜ್ ಎರಡೂ ಒಂದೇ. ಅವರಿಗೆ ಜೆ ಡಿ ಎಸ್ಸಿಗೆ ಅವಕಾಶ ಅಂತ ಹೇಳೋದಾದರೆ ದೇವೇಗೌಡರ ಹೆಸರು. ಕುಮಾರಸ್ವಾಮಿ ಅವರು, ನಾನು ಮುಖ್ಯಮಂತ್ರಿ ಆಗಿದ್ದಾಗ ಸಾಲ ಮನ್ನಾ ಮಾಡಿದೆ, ನಾನು ರೈತರ ಪರವಾಗಿದ್ದವನು, ನಾನು ಬಡವರ ಪರವಾಗಿದ್ದವನು, ನಾನು ಗ್ರಾಮ ವಾಸ್ತವ್ಯದ ನೆನಪುಗಳನ್ನ ಅವರು ವಾಪಸ್ ಮೆಲುಕು ಹಾಕ್ತಾರೆ. ಇದು ಯಾವುದೂ ಕೂಡ ಬರುವಂಥ ಚುನಾವಣೆಯಲ್ಲಿ ಇದು ಯಾವುದೂ ಕೂಡ
ಅವ್ರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮತ ತಂದುಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಅವಧಿಯ ಮೊದಲ ಅರ್ಧ ಕಾಲಭಾಗ ಅವರು ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ಮಾಡಿದ್ರು ಕೂಡ ಹಲವಾರು ಕಾರಣಗಳಿಗೆ BJP ಜೊತೆಗೆ ಅವರು ಸರ್ಕಾರ ಮಾಡಿದಾಗ ಏನು ಕುಮಾರಸ್ವಾಮಿ ಅವರು ಒಂದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದರು, ಆ ಇಂಪ್ಯಾಕ್ಟನ್ನು ಈ ಸಂದರ್ಭದಲ್ಲಿ ಅವರಿಗೆ ಕ್ರಿಯೇಟ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಹಲವಾರು ಕಾರಣಗಳು. ಇವತ್ತಿನ ಫೈನಾನ್ಷಿಯಲ್ ಕಂಡೀಷನ್ನು ಅಥವಾ ಕಾಂಗ್ರೆಸ್ನ ಹಿಡಿತ, ಕಾಂಗ್ರೆಸ್ನ ಪ್ರಭಾವ, ಸಿದ್ದರಾಮಯ್ಯಂಥ ಲೀಡರು ಬ್ಯಾಕ್ ಸೀಟಲ್ಲಿ ಕೂತು ಆ ಸರ್ಕಾರನ ಡ್ರೈವ್ ಮಾಡ್ತಾಯಿದ್ರು. ಈ ಎಲ್ಲ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಒಂದು ರೀತಿಯ ಆತಂಕ, ಒತ್ತಡ ಈ ದಿನಗಳನ್ನೇ ಕಳೆದರು ಅಧಿಕಾರದಲ್ಲಿದ್ದರೂ ಕೂಡ. ಹಾಗಾಗಿ ಅವರು ಸರ್ಕಾರದ ಸಾಧನೆಗಳನ್ನು ಹೇಳ್ಕೊಳ್ಳೋದಕ್ಕಿಂತಲೂ ಹೆಚ್ಚಾಗಿ ಈ ರೀತಿಯ ಸಣ್ಣ ಪುಟ್ಟ ಸ್ಟ್ರಾಟಜಿಗಳನ್ನೇ ಮಾಡಬೇಕು. ಯಾವ ಕಾನ್ಸ್ಟಿಟ್ಯೂನ್ಸಿ ವೈಸ್ ಅವ್ರ ಸ್ಟ್ರಾಟಜಿ ಅಥವಾ ಅವರ ರೀಜನ್ ವೈಸ್ ಸ್ಟ್ರಾಟಜಿ ಇದನ್ನೇ ಮಾಡ್ಕೊಂಡು ಹೋಗಬೇಕು. JDSಗೆ ಅದು ಶಿವಕುಮಾರ್ ಜೊತೆ ಇರ್ಬೋದು, ಅದು BJP ಜೊತೆಗಿರ್ಬೋದು, ಅಥವಾ ಲೋಕಲ್ ಅವರ ಕಮ್ಯುನಿಟಿ ಲೀಡರ್ಸ್ ಜೊತೆ ಇರ್ಬೋದು, ಕಮ್ಯುನಿಟಿ ಇನ್ಫ್ಲೂಯೆನ್ಸರ್ ಜೊತೆ ಇರ್ಬೋದು. ಈ ಸರ್ತಿ JDS ಡಾಮಿನೆಂಟ್ ಪೊಸಿಷನಲ್ಲಿ ಇರುತ್ತೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಹೊಂದಾಣಿಕೆ ಮಾಡಿಕೊಂಡು ಹೇಗಾದರೂ ಮಾಡಿ ಈ ಸರಿ ಅಸ್ತಿತ್ವವನ್ನು ಕಾಪಾಡಿಕೊಳ್ಬೇಕು. ಬಹುಶಃ ಈ ಸ್ಟ್ರಾಟಜಿ JDSಗೆ ಹೆಚ್ಚಿನ ಬೆನಿಫಿಟನ್ನು ತಂದುಕೊಡುತ್ತೆ. ಸೊ ಈ ಟೋಟಲ್ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ನಲ್ಲಿ BJP ಫೇಸ್ ಮಾಡ್ತಿರುವ ಕೆಲ ಚಾಲೆಂಜಸ್ಸು JDS ಈ ರೀತಿ ಸ್ಟ್ರಾಟಜಿಗಳನ್ನು ನಾನು ವರ್ಕ್ ಮಾಡಬಹುದು ಅನ್ನೋ ಧೈರ್ಯ ತುಂಬೋದಕ್ಕೆ ಸಾಧ್ಯ ಆಗಿದೆಯಾ ಅನ್ನೋ ಪ್ರಶ್ನೆ. ಯಾಕೆಂದರೆ BJPಯ ಕಾರ್ಯಕರ್ತರೇ ಕೋಪಗೊಳ್ತಾರೆ. BJPಯಲ್ಲಿ ಡಾಮಿನೆಂಟ್ ಲಿಂಗಾಯತ ಲೀಡರ್ನ ಬಗ್ಗೆ ಈಗ ಯೋಚನೆ ಮಾಡ್ತಿದ್ದಾರೆ, ಯಡಿಯೂರಪ್ಪ ಅವರಿಗೆ ಒಂದು ಸ್ಥಾನಮಾನ ಕೊಡೋದ್ರ ಮುಖೇನ. ಅದನ್ನು ಹೊರತುಪಡಿಸಿ ನಾವು ನೋಡಿಕೊಂಡಾಗ ಮೋದಿಯವರ ಆಗಮನ ರಾಜ್ಯಕ್ಕೆ ಯಾವಾಗ ಆಗುತ್ತೋ ಆಗ ಸ್ವಲ್ಪ ವೇವ್ ಬರಬಹುದು, ಅಲ್ಲಿವರೆಗೆ ಚಾಲೆಂಜಸನ್ನು ಫೇಸ್ ಮಾಡಬೇಕು ಅನ್ನೋದು. ಬಸವರಾಜ ಬೊಮ್ಮಾಯಿ ಅವರು ಯೋಗಿ ಮಾಡೆಲ್ ಬಗ್ಗೆ ಮಾತಾಡ್ತಾರೆ, ಅವರದ್ದೇ ಒಂದು ಮಾಡೆಲ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಚಾಲೆಂಜ್ ಅವಕಾಶ ಇತ್ತು, ಅದನ್ನು ಅವರು ಸರಿಯಾಗಿ ಬಳಸ್ಕೊಳ್ಳಿಲ್ವೇನೋ ಅನ್ನೋ ಚಾಲೆಂಜು. ಇದೆಲ್ಲವೂ ಕಾರಣ ಆಗ್ತಿದೆಯಾ JDS ಇಷ್ಟು ಸ್ಮಾರ್ಟಾಗಿ ಮೂವ್ ಮಾಡೋದಕ್ಕೆ? ನೋಡಿ, ಮೋದಿಯವ್ರು ಬರಲಿ, ಅಮಿತ್ ಶಾ ಅವ್ರು ಬರಲಿ, ಅವರ ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಬರಲಿ, ಲೋಕಸಭೆ ಚುನಾವಣೆಗೂ ಮತ್ತು ಅಸೆಂಬ್ಲಿ ಚುನಾವಣೆಗೂ ಜನರ ಆಯ್ಕೆ ವಿಭಿನ್ನವಾಗಿರುತ್ತೆ. ಯಾವಾಗಲೂ ನಮ್ಮ ರಾಜ್ಯವನ್ನು ಆಳುವಂಥವ್ರು ಯಾರು, ಅಥವಾ ಈಗ ಆಳದಂತಹ ಸಂದರ್ಭದಲ್ಲಿ ಇವರು ಯಾವ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ಅಸೆಂಬ್ಲಿ ಚುನಾವಣೆಯಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ದೆಹಲಿ ಅಸೆಂಬ್ಲಿ ಚುನಾವಣೆ ತಗೊಳ್ಳಿ, ಪಂಜಾಬ್ ಅಸೆಂಬ್ಲಿ ಎಲೆಕ್ಷನ್ ತಗೊಳ್ಳಿ, ಅಥವಾ ಬೇರೆ ಯಾವುದೇ ರಾಜ್ಯ ತಗೊಳ್ಳಿ. ಮಹಾರಾಷ್ಟ್ರದಲ್ಲಿ BJP ಹೊರತಾಗಿ BJP ಒಳ್ಳೆ ಆಡಳಿತ ಕೊಟ್ಟಿದ್ದಾಗಲೂ ಕೂಡ ಅಲ್ಲಿ ಅಪೋಸಿಷನ್ ಪಾರ್ಟಿ ರೂಲಿಂಗ್ ಬರುತ್ತೆ, ಅಥವಾ ಅಪೋಸಿಷನ್ನಲ್ಲಿ ಕೋಲಿಷನ್ ಗೌರ್ಮೆಂಟ್ ಇದ್ದಂಥ ಕೋಲಿಷನ್ ಪಾರ್ಟ್ನರ್ಸು ಬಂದು ಗೌರ್ಮೆಂಟ್ ಮಾಡ್ತಾರೆ. ಇದನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಹಾಗಾಗಿ ಜನ ವೋಟರ್ಸು ಕೂಡ ಎಲೆಕ್ಷನ್ಗೆ ಭಾಳ ಸ್ಮಾರ್ಟ್ ಆಗ್ತಾ ಇದ್ದಾರೆ. ದೇಶದ ಪ್ರಶ್ನೆ ಬಂದಾಗ, ಕೇಂದ್ರ ಸರ್ಕಾರದ ಪ್ರಶ್ನೆ ಬಂದಾಗ ಅವರ ಆಯ್ಕೆ ಭಾಳ ನಿಚ್ಚಳವಾಗಿರುತ್ತೆ. ಆದರೆ ಅಸೆಂಬ್ಲಿ ಎಲೆಕ್ಷನ್ ಬಂದಾಗ ಅಸೆಂಬ್ಲಿಯಲ್ಲಿ ನಾಳೆ ಕರ್ನಾಟಕದಲ್ಲಿ ಯಾರು ಮುಖ್ಯಮಂತ್ರಿ ಆಗೋರು, ಯಾರು ಆಡಳಿತ ನಡೆಸೋರು, ಆಮೇಲೆ ಈಗ ನಡೆಸೋಂಥ ಆಡಳಿತ, ಮುಂದೆ ನಡೆಸುವಂಥ ಆಡಳಿತ, ಇದನ್ನು ತುಲನಾತ್ಮಕವಾಗಿ ನೋಡುವಂಥ ಜಾಣತನ ಮತ್ತು ಆ ಸಾಮರ್ಥ್ಯ ನಮ್ಮ ಮತದಾರರಿಗಿದೆ. ಹಾಗಾಗಿ ಮತದಾರರ ಮನಸ್ಸಿದೆಯಲ್ಲ ಇನ್ನೂ ಕೂಡ ಮೊಗಮಾಗಿದೆ. ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಅದು ಯಾವುದೇ ಸಮೀಕ್ಷೆ ಮಾಡಲಿ, ಏನೇ ಹೇಳಲಿ, ಇದುವರೆಗೂ ಕೂಡ ಯಾವ ಪಾರ್ಟಿಯ ಲೀಡರ್ಸಿಗೆ ಮತ್ತು ಅವರ ಫಾಲೋವರ್ಸಿಗೆ ಇಲ್ಲಿ ಏನಾಗುತ್ತೆ ಮುಂದೆ ಅನ್ನುವಂಥದ್ದು ಈಗಲೂ ಕೂಡ 100ಕ್ಕೆ 100 ಹೀಗೆ ಆಗುತ್ತೆ ಅಂತ. ಹೀಗಾಗ್ಬೋದು. ಕಾಂಗ್ರೆಸ್ ಒಂದು ಸ್ಟೆಪ್ ಮುಂದಿದೆ, BJP ಸ್ಟ್ರಗಲ್ ಮಾಡ್ತಾ ಇದೆ, ಇನ್ ಬಿಟ್ವೀನ್ JDS ತನ್ನ ಸ್ಥಾನಕ್ಕೋಸ್ಕರ ಇವತ್ತು ಬಡದಾಡ್ತಾ ಇದೆ. ಇದೆಲ್ಲ ನಮ್ಗೆ ಕಾಣುತ್ತೆ. ಆದರೆ ನಿಶ್ಚಿತವಾಗಿ ಹೀಗೆ ಆಗುತ್ತೆ ಅಂತ ಹೇಳುವಂಥ ಸ್ಥಿತಿಯಲ್ಲಿ ಇವತ್ತಿಲ್ಲ. ಬರುವಂಥ ದಿನಗಳಲ್ಲಿ ನೀವು ಹೇಳಿದಾಗೆ ಹಲವಾರು ಫ್ಯಾಕ್ಟರ್ಸ್ ಕಾರಣ ಆಗ್ಬೋದು. ಈಗ ಕಮ್ಯುನಲ್ ಸೆಂಟಿಮೆಂಟ್ ಇವತ್ತು ಪೋಲರೈಸ್ ಆಗ್ತಾ ಇದೆ. ಇದನ್ನು ನಾವು ಪ್ರತಿನಿತ್ಯ ಕೂಡ ಗಮನಿಸ್ತಾ ಇದ್ದೀವಿ. ಇದರ ಇಂಪ್ಯಾಕ್ಟ್ ಹೇಗಾಗುತ್ತೆ, ಇದು BJPಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಇವತ್ತು ಹೇಳುವಂಥ ಸ್ಥಿತಿಯಲ್ಲಿಲ್ಲ ನಾವು. ಕಾಂಗ್ರೆಸ್ಸಿಗೆ ಇದು ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತಾ ಹೇಳುವಂಥ ಸ್ಥಿತಿಯಲ್ಲಿಲ್ಲ. ಹಾಗಾಗಿ ಈ ಎಲ್ಲ ಸನ್ನಿವೇಶಗಳು, ಸೆಂಟ್ರಲ್ ಲೀಡರ್ಸು, ಮುಂದಿನ ಎಲೆಕ್ಷನ್ ಸ್ಟ್ರಾಟಜಿ, ಕ್ಯಾಂಡಿಡೇಟ್ಗಳನ್ನ ಯಾವ ರೀತಿ ಎಲೆಕ್ಷನಲ್ಲಿ ಇವರು ಕಣಕ್ಕಿಳಿಸ್ತಾರೆ, ಯಾವ ಪಾರ್ಟಿಯವರು ಏನು ಸ್ಟ್ರಾಟಜಿ ಮಾಡ್ತಾರೆ, ಯಾವ ಪಾರ್ಟಿಯಲ್ಲಿರುವಂತಹ ಯಾವ ಲೀಡರ್ಸು ಎಲ್ಲಿ ಜಿಗಿತಾರೆ, ಈಗಿರುವಂಥ ಮಂತ್ರಿಗಳು ಅವ್ರು ಇಲ್ಲೇ ಇರ್ತಾರಾ, ಎಲೆಕ್ಷನ್ ಬಂದಾಗ ಮತ್ತೆ ವಾಪಸ್ಸು ಮರಳಿ ಗೂಡಿಗೆ ಹೋಗ್ತಾರಾ, ಈ ಎಲ್ಲ ಸಂಗತಿಗಳು ಹಲವಾರು. ಒಂದು ಎಲೆಕ್ಷನ್ ರಿಸಲ್ಟ್ ಅಂತ ಬಂದಾಗ ಸಣ್ಣ ಪುಟ್ಟ ಸಂಗತಿಗಳು ಕೂಡ ಭಾಳ ದೊಡ್ಡ ಇಂಪ್ಯಾಕ್ಟನ್ನು ಮಾಡುತ್ತೆ. ಹಾಗಾಗಿ ಕರ್ನಾಟಕದ ಪೊಲಿಟಿಕ್ಸ್ ದೃಷ್ಟಿಯಿಂದ ನಾವು ಹೇಳೋದಾದರೆ ಇದು ತುಂಬ ಫ್ಲೂಯಿಡ್ ಆಗಿದೆ. ಹಾಗಾಗಿನೇ ಕುಮಾರಸ್ವಾಮಿ ಅವರು ಇವತ್ತು ಈ ಥರದ ಮಾತಿನ ಪ್ರಯೋಗಗಳನ್ನ ಮಾಡ್ತಾ ಇರೋದು. DK ಶಿವಕುಮಾರ್ ಅವರು
ಮೊನ್ನೆ ಚಿತ್ರದುರ್ಗ ನಡೆದಂಥ ಸಿದ್ದರಾಮೋತ್ಸವ ಇದೆಯಲ್ಲ, ಬಹುಶಃ ಇದೆಲ್ಲದಕ್ಕೂ ಸೆಂಟ್ರ್ ಪಾಯಿಂಟ್ ಅಂತ ನನಗನ್ಸುತ್ತೆ. ಎಲ್ಲರೂ ಇನ್ನು ನಾವು ಸುಮ್ಮನೆ ಕೂತ್ಕೊಂಡ್ರೆ ನಮಗೆ ಅವಕಾಶ ಮಿಸ್ ಆಗೋಗುತ್ತೆ ಅನ್ನುವ ಧಾವಂತದಲ್ಲಿ ಅವರವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಎಲ್ಲರೂ ಅಸ್ತ್ರಗಳನ್ನು ಪ್ರಯೋಗ ಮಾಡುವಂಥ ಒಂದು ತುರುಸಿನಲ್ಲಿದ್ದಾರೆ ಅಂತ ಅನಿಸುತ್ತೆ. ಮೇ ಬಿ ಈ ಲಿಂಗಾಯತ ಮತ ಬ್ಯಾಂಕ್ ಅನ್ನೋ ವಿಷಯಕ್ಕೆ ಕೆಲ ಹೇಳಿಕೆಗಳನ್ನು ಈ ನ್ಯಾಷನಲ್ ಪಾರ್ಟಿಗಳು ಕೊಟ್ಟ ಸಂದರ್ಭ, ಬರೀ 5-10% ವೋಟ್ ಆಚೆ ಈಚೆ ಆದ್ರೂ ಕಾಂಗ್ರೆಸ್ ಬಿಜೆಪಿನ ಅನ್ನೋ ಥರದ ಟಫ್ ಫೈಟ್ ಅನ್ನು ನೋಡಿರೋದಿದೆ. ಆದರೆ JDSಗೆ ಮೇ ಬಿ ಆ ಥರದ ಯಾವುದೇ ಹೇಳಿಕೆಯಿಂದ ತನ್ನ ವೋಟ್ ಶೇರನ್ನೆಲ್ಲೋ ಕಳ್ಕೊಂಡು ಬಿಡ್ತೀನಿ ಅನ್ನೋ ಭಯನೇ ಇಲ್ಲ ಅನ್ಸುತ್ತೆ. JDS ಭಯ ಆತಂಕ ಇಲ್ಲ ಅಂತ ಹೇಳೋಕ್ಕಾಗಲ್ಲ ನಾವು. ಡೆಫಿನೆಟ್ಲಿ ಅವರಿಗೊಂದು ಆತಂಕ ಇದ್ದೇ ಇದೆ, ವೋಟ್ ಶೇರನ್ನು ಕಳ್ಕೊಳ್ಳೋ ಮಟ್ಟಿಗೆ. ಎಸ್, ಡೆಫಿನೆಟ್ಲಿ. ಈಗ ನೀವು ಮಂಡ್ಯ JDSನ ಅವ್ರ ಗಂಡು ಮೆಟ್ಟಿನ ಸ್ಥಳ ಅಂತ, ಅವ್ರು 100% ಅಸೆಂಬ್ಲಿ ಸೀಟನ್ನು ಅವ್ರು ಗೆದ್ಕೊಂಡ್ರು. ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಏನಾಯಿತು? ಉಲ್ಟಾ ಆಯಿತು. ಯಾರು ಕುಮಾರಸ್ವಾಮಿ ಅವ್ರ ಮಗನೇ ಅಲ್ಲಿ ನಿಂತಾಗ ಅಲ್ಲಿ ಜನ ಅವ್ರ ಕೈ ಹಿಡಿಲಿಲ್ಲ. ಹ್ಯೂಜ್ ಮಾರ್ಜಿನಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗೆಲ್ತಾರೆ. ಸೊ ಹಾಗಾಗಿ ಯಾವುದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೇಳೋ ಹಾಗಿಲ್ಲ ಯಾರೂ ಕೂಡ. ಅದು JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು. ಆಮೇಲೆ ಕರ್ನಾಟಕದ ಮತದಾರರ ಮನಸ್ಥಿತಿ ಇದೆಯಲ್ಲ, ಇದು ಪ್ರತಿ ಚುನಾವಣೆಯಲ್ಲೂ ನೀವು 80ರ ದಶಕದ ಪೂರ್ವದಲ್ಲಿ, 80ರ ದಶಕದ ನಂತರ ಇಲ್ಲಿ ಜನತಾ ಪರಿವಾರ ದೊಡ್ಡ ಪ್ರಮಾಣದಲ್ಲಿ ಗೆದ್ದು ರಾಜ್ಯ ಸರ್ಕಾರದಲ್ಲಿ ಆಡಳಿತವನ್ನು ನಡೆಸಿರೋದು, 16-18 ಪಾರ್ಲಿಮೆಂಟ್ ಸೀಟ್ಗಳನ್ನ ಗೆದ್ದಿರೋದು. ಇದು ಕೇವಲ 5 ವರ್ಷಗಳ ಅಂತರದಲ್ಲಿ ಆಗಿರುವಂಥ ಬದಲಾವಣೆಗೆ. ಪ್ರತಿ 5 ವರ್ಷ 10 ವರ್ಷಕ್ಕೆ ಕರ್ನಾಟಕದಲ್ಲಿ ದೊಡ್ಡ ಪೊಲಿಟಿಕಲ್ ಚೇಂಜ್ ನಾವು ನೋಡ್ತಾ ಬಂದಿದ್ದೀವಿ. ಈಗಿನ ಸ್ಥಿತಿ ಇನ್ನೂ ಈಗ ಕಳೆದ 15 ವರ್ಷದಲ್ಲಿ ಹೋಲಿಸಿದರೆ ಇಲ್ಲಿ ಸ್ಥಿರವಾದಂತಹ ಸರ್ಕಾರವನ್ನು ಇಂಥವರೇ ನಡೆಸ್ತಾರೆ ಅಂತ ಹೇಳೋದು ಕಳೆದ 8-10 ವರ್ಷ 15 ವರ್ಷ ಈ ಇತಿಹಾಸವನ್ನು ನೋಡಿದ್ರೆ ಇಲ್ಲಿ ಕೋalition ಗೌರ್ಮೆಂಟಿಗೆ ತುಂಬ ಚಾನ್ಸ್ ಇರೋದು. ಅಂದರೆ ಒಬ್ಬರ ಕಡೆ ಸಂಪೂರ್ಣವಾಗಿ ಇಡೀ ಕರ್ನಾಟಕದ ಮನಸ್ಥಿತಿ ಅವ್ರಿಗೆ ಬೆಂಬಲಿಸೋದಕ್ಕೆ ಇಲ್ಲ ಅಂತ. ಒಂದು ಕಡೆ ಒಕ್ಕಲಿಗರ ಏರಿಯಾ ಬೇರೆ ಆಗುತ್ತೆ, ಬ್ಯಾಕ್ವರ್ಡ್ ಕಮ್ಯುನಿಟಿ, ಲಿಂಗಾಯತ್, ಈ ಆಯಾ ಏರಿಯಾದಲ್ಲಿ ಡಾಮಿನೆನ್ಸ್ ಇದೆಯಲ್ಲ, ಕಮ್ಯುನಿಟಿ ಡಾಮಿನೆನ್ಸ್ ಇರ್ಬೋದು, ಲೀಡರ್ಸ್ ಡಾಮಿನೆನ್ಸ್ ಇರ್ಬೋದು. ಇದೆಲ್ಲ ಈ ಸಂದರ್ಭದಲ್ಲಿ ಈ ಎಲ್ಲ ಸೇರಿ ಬ್ಯಾಕ್ವರ್ಡ್, ಒಕ್ಕಲಿಗ, ಲಿಂಗಾಯತಲ್ಲಿರುವಂಥ ಒಂದು ಅಸ್ಥಿರತೆ, ಆ ಲಿಂಗಾಯತ್ ವೋಟ್ ಶೇರ್ ಏನಾಗುತ್ತೆ ಅನ್ನುವಂಥದ್ದು, ಆನಂತರ ಕಮ್ಯುನಿಟಿ ಲೀಡರ್ಶಿಪ್ಪಲ್ಲಿ ಆಗಿರುವಂತಹ ಶಿಫ್ಟ್ ಇದೆಯಲ್ಲ, ಅದೆಲ್ಲ ಈ ಚುನಾವಣೆಯಲ್ಲಿ ಏನಾಗುತ್ತೆ ಅಂತ ಇದೊಂದು ಬಹುಶಃ ಒಂದು ಅದ್ಭುತವಾದಂತಹ ಪ್ರಯೋಗ ಆಗುತ್ತೆ ಬರುವಂತಹ ಚುನಾವಣೆ. ಇದು ಮುಂದಿನ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಒಂದು ದಿಕ್ಸೂಚಿ ಕೂಡ ಆಗ್ಬೋದು. ಕರ್ನಾಟಕದಲ್ಲಿ ಆಗುವಂತಹ ಚೇಂಜು ಅಥವಾ ಕರ್ನಾಟಕದಲ್ಲಿ ವಾಪಸ್ ಇರುವಂಥ BJP ತನ್ನ ಸ್ಥಾನವನ್ನು ಕಾದುಕೊಳ್ಳುತ್ತೆ ಅಥವಾ ಕಾಂಗ್ರೆಸ್ ತನ್ನ ಸ್ಥಾನವನ್ನು ಕಾದುಕೊಳ್ಳುತ್ತೆ, JDS ಇರುವಷ್ಟೇ ಸ್ಥಾನಗಳನ್ನ ಇಟ್ಕೋಬೋದು ಅಥವಾ ಸ್ವಲ್ಪ ಮೈನಸ್ ಆಗ್ಬೋದು. ಇದೆಲ್ಲದೂ ಕೂಡ ಮುಂದಿನ ಚುನಾವಣೆ ದೃಷ್ಟಿಯಿಂದ ಇದು ಭಾಳ ಇಂಪಾರ್ಟೆಂಟ್ ಆದಂಥ ಡೈರೆಕ್ಷನ್ ಆಗುತ್ತೆ. ಲಾಸ್ಟ್ಲಿ ತಿಳ್ಕೊಳ್ಳೋದಕ್ಕೆ ಇಷ್ಟಪಡೋದು ಸರ್, ಈಗ ಸಿದ್ದರಾಮಯ್ಯ ಅವರ ವಿರುದ್ಧದ ದ್ವೇಷವನ್ನು ಏನು HD ಕುಮಾರಸ್ವಾಮಿ ಅವರು ಅಂಡರ್ಲೈನ್ ಮಾಡಿದಂತೆ ಮಾತಾಡ್ತಾ ಇರ್ತಾರೆ. ರಾಜಕಾರಣಿಗಳು ಪವರ್ಗೋಸ್ಕರ ಎಂಥ ಕಾಂಪ್ರಮೈಸನ್ನು, ಯಾರೂ ಮಿತ್ರರು ಅಲ್ಲ, ಯಾರೂ ಶತ್ರುರು ಅಲ್ಲ ಅನ್ನೋದು ರೀತಿಯಲ್ಲಿ ಇರ್ತಾರೆ. ಆದರೆ ಯಾಕೆ ಇಷ್ಟು ಕಟು ದ್ವೇಷ ಅಂತ? ಅಂದರೆ ಈಗ ಪಕ್ಷದ ಅಳಿವು ಉಳಿವು ಅನ್ನೋ ಸಿಚುವೇಶನ್ ಬಂದ್ರೂ ಅವರು ಇದನ್ನೇ ಪ್ರಯಾರಿಟಿಯಾಗಿ ಮುಂದುವರಿಸ್ಕೊಂಡು ಹೋಗೋ ಸಾಧ್ಯತೆಗಳಿರುತ್ತೆ ಅಂತ ಭಾವಿಸಬೇಕಾ ಅಥವಾ ಬದಲಾಗಬಹುದಾ? ಸಿದ್ದರಾಮಯ್ಯನವರನ್ನ ಕಣ್ಮುಂದೆ ಇಟ್ಕೊಂಡು ನಾವು JDSನ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಖಂಡಿತವಾಗಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು JDS ಪ್ಯಾಚಪ್ ಆಗುತ್ತೆ ಅಂತ ನಾವು ಕನಸಿನಲ್ಲೂ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. 2 ಕಾರಣ. ಸಿದ್ದರಾಮಯ್ಯನವರು ಅನೇಕ ವರ್ಷಗಳ ಕಾಲ JDSನಲ್ಲಿ ಅವಕಾಶವನ್ನು ತಪ್ಪಿಸಿದರು ಅನ್ನುವಂಥ ಅವರ ಆ ಸಿಟ್ಟು, ಬೇಸರ, ಆಕ್ರೋಶ ಇದು ಒಂದು ಕಡೆ. JDSಯಿಂದ ಹೊರಗೆ ಹೋಗಿ ತನ್ನ ಸ್ವಂತ ಅಸ್ತಿತ್ವವನ್ನು ಕಂಡುಕೊಂಡಿರುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ. ಅವರು JDSಲ್ಲಿ ಇರುವವರೆಗೂ ಕೂಡ ಮುಖ್ಯಮಂತ್ರಿ ಯಾಕಾಗಿಲ್ಲ, ಅವರಿಗೆ ಆಚೆ ಹೋಗಿ ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆದಾಗ ಆ ಸಂದರ್ಭದಲ್ಲೂ ಕೂಡ ಅವರು ಎಲ್ಲೂ ಕೂಡ ಪ್ಯಾಚಪ್ ಮಾಡಿಕೊಳ್ಳುವಂತಹ, ಕಾಂಪ್ರಮೈಸ್ ಮಾಡುವಂಥ ಮಾತನ್ನು ಒಂದೇ ಒಂದು ದಿನ ಕೂಡ ಆಡಿಲ್ಲ. ಎರಡನೇದು, ಸಿದ್ದರಾಮಯ್ಯನವರಿಗೆ ಕಾಂಪ್ರಮೈಸ್ ಮಾಡಿಕೊಂಡು JDS ಅಥವಾ JDS ವರಿಷ್ಠರ ಜೊತೆಗೆ ಅವ್ರಿಗೆ ವೈಯಕ್ತಿಕವಾಗಿ ಆಗುವಂಥದ್ದು ಏನಿದೆ? ಅವರು ಇವತ್ತು ರಿಟೈರ್ಮೆಂಟ್ ಮೂಡಲ್ಲಿದ್ದಾರೆ. ನಂದಿದು ಕೊನೆ ಚುನಾವಣೆ, ನನಗೆ 75 ವರ್ಷ ಆಗಿದೆ. ಈ ಸಂದರ್ಭದಲ್ಲೂ ಕೂಡ JDSನ ವರಿಷ್ಠರ ಬಗ್ಗೆ ಇರುವಂಥ ಆಕ್ರೋಶ ಇದೆಯಲ್ಲ, ಅದರಲ್ಲಿ ಒಂಚೂರು ಕೂಡ ಅವರು ಕಡಿಮೆ ಆಗಿಲ್ಲ. ಇದನ್ನು ಗಮನಿಸಿದರೆ ಸಿದ್ದರಾಮಯ್ಯನವರು ಮತ್ತು JDS ಅಥವಾ JDS ವರಿಷ್ಠರು ಪ್ಯಾಚಪ್ ಆಗುವಂಥ ಸಾಧ್ಯತೆ
ಅದು ಝೀರೋ. ಆ ಸಾಧ್ಯತೆಯನ್ನು ನಾವು ಕನಸಿನಲ್ಲೂ ಕೂಡ ಎಣಿಸೋಕ್ಕೆ ಸಾಧ್ಯ ಇಲ್ಲ. ಅವರು ಹೊರತಾಗಿ ಸಿದ್ದರಾಮಯ್ಯನವರು ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಆಗದೇನೆ, ಆ ಅವಕಾಶ ಸಿಗದೇನೆ ಅವರೊಬ್ಬ ಲೀಡರ್ ಆಗಿರ್ತಾರೆ ಅಥವಾ ನೇಪಥ್ಯಕ್ಕೆ ಸರಿತಾರೆ ಚುನಾವಣೆ ನಂತರ ಅಂತಂದರೆ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು JDS ಪ್ಯಾಚಪ್ ಆಗ್ಬೋದು. ಬಟ್ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲೇ ಅದು ಮತ್ತೆ ಪ್ಯಾಚಪ್ ಆಗುತ್ತೆ, ಮತ್ತೆ ಅವರು ಸರ್ಕಾರ ಮಾಡ್ತಾರೆ, ಇನ್ನೇನೋ ಮಾಡ್ತಾರೆ. ಅದನ್ನು ಊಹೆ ಮಾಡೋದು ಬಹುಶಃ ಕಷ್ಟ. ಓಕೆ, ಸೊ ಈ ತಕ್ಕ ಮಟ್ಟಿಗೆ JDSನ ಸ್ಟ್ಯಾಂಡ್ ಅಥವಾ ಅದರ ಹೇಳಿಕೆಗಳು ಎಲ್ಲವೂ ಇದೇ ಫೈನಲ್ ಅನ್ನೋ ರೀತಿಯಲ್ಲಂತೂ ಇರೋದಿಲ್ಲ. ಏನು ಬೇಕಾದರೂ ಆಗಬಹುದು, ಏನು ಬೇಕಾದರೂ ಆಗ್ಬೋದು. ಅವರು ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ, ಅದರಿಂದ ಏನು ರಿಸಲ್ಟ್ ಬರುತ್ತೆ ಅನ್ನೋದನ್ನು ಅವರು ವೇಟ್ ಮಾಡ್ತಾ ಇದ್ದಾರೆ ಮತ್ತು ಭಾಳ ಎಚ್ಚರಿಕೆಯ ನಡೆಯನ್ನು ಅವರು ಇಡ್ತಾ ಇದ್ದಾರೆ. ಯಾರನ್ನೂ ಕಳೆದುಕೊಳ್ಳದೇನೆ ನಾವೇನು ಗಳಿಸ್ತೀವಿ ಅಂತ ಅವರು BJPಯನ್ನು ಖಡಾಖಂಡಿತವಾಗಿ ಖಂಡಿಸ್ತಾ ಇಲ್ಲ. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಆ ಇಶ್ಯೂ ಬೇಸ್ಡ್ ಆಗಿ ಅವರು ಅದರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಬಿಟ್ಟರೆ ಆ್ಯಸ್ ಎ ಪಾರ್ಟಿ ನೀವು ನೋಡಿ, ರಾಷ್ಟ್ರಪತಿ ಚುನಾವಣೆ ಬಂದಾಗ BJP ಕ್ಯಾಂಡಿಡೇಟಿಗೆ ಸಪೋರ್ಟ್ ಮಾಡಿದರು. ದೆಹಲಿಯಲ್ಲಿ ಹೋಗಿ ಸೆಕ್ಯುಲರ್ ಪಾರ್ಟಿಗಳ ಜೊತೆ ಮೀಟಿಂಗ್ ಮಾಡಿದ್ರು, ಈಚೆ ಬಂದು ರಾಷ್ಟ್ರಪತಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದ್ರು. ಸೊ ಹಾಗಾಗಿ JDSನ ಪೊಲಿಟಿಕಲ್ ಸ್ಟ್ರಾಟಜಿ ಇದೆಯಲ್ಲ, ನೀವು ತಕ್ಷಣಕ್ಕೆ ಹೀಗೆ ಅಂತ ಊಹೆ ಮಾಡೋಕ್ಕಾಗಲ್ಲ. ವೆರಿ ನೈಸ್ ಸರ್. ಈ ಸೂಕ್ಷ್ಮ ಬೆಳವಣಿಗೆಯ ಹಿಂದಿನ ಅಸಲಿಯತ್ತನ್ನು, ಅನೇಕ ಮಜಲುಗಳನ್ನು ನೀವು ತಿಳಿಸ್ಕೊಟ್ಟಿದ್ದೀರಿ. ನಿಮ್ಮ ಅಮೂಲ್ಯ ಸಮಯಕ್ಕಾಗಿ ಅನಂತ ಧನ್ಯವಾದ. ಥ್ಯಾಂಕ್ ಯು ಅಭಿಷೇಕ್. ಸೊ JDS ತನ್ನ ರಾಜಕೀಯ ಪಟ್ಟುಗಳಲ್ಲಿ ಎಷ್ಟು ನಿಷ್ಣಾತ ಅಥವಾ ಎಷ್ಟು ಪವರ್ಫುಲ್ ಅಥವಾ ಎಷ್ಟು ಸ್ಮಾರ್ಟ್ ಅನ್ನೋದಕ್ಕೆ ಹಲವು ನಿದರ್ಶನಗಳಿದ್ದಾವೆ. ಇದೂ ಸಹ ಅಂಥದ್ದೇ ನಿದರ್ಶನ. ಕೆಲ ಪ್ರಯೋಗಗಳನ್ನು ಮಾಡ್ತಿದೆ, ಅದು ಹೇಗೆ ಟರ್ನ್ಔಟ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಇನ್ನೂ ಜಾಗೃತವಾಗಿ ಹೆಜ್ಜೆಯನ್ನು ಇಡುತ್ತೆ. ಆದರೆ DK ಶಿವಕುಮಾರ್ ಅವರಂತೂ ಡೆಫಿನೆಟ್ಲಿ ಬಹಳ ಖುಷಿಯಲ್ಲಿ ತನ್ನ ಸ್ಟ್ರಾಟಜಿಗಳನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ಹುರುಪಂತೂ ಸಿಕ್ಕಿದೆ. ಇಂಥ ಹಲವು ವಿಷಯಗಳನ್ನು ಪವರ್ ಪಾಯಿಂಟ್ನಲ್ಲಿ ನಿಮ್ಮ ಮುಂದೆ ನಾವು ತರ್ತಾ ಇರ್ತೀವಿ. ರಾಜಕೀಯದ ಸೂಕ್ಷ್ಮಗಳನ್ನು ಈ ಎಲೆಕ್ಷನ್ನ ಸೀಸನ್ನಲ್ಲಿ ನೀವು ಸಹ ತಿಳ್ಕೊಳ್ತಾ ಹೋಗಬಹುದು. ಅಂಥ ಅಪ್ಡೇಟ್ಸ್ಗಳನ್ನು ನೀವು ಆನ್ ದ ಗೋ ಪಡ್ಕೊಳ್ಬೇಕು ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾರಿಗೆ ಈ ಮಾಹಿತಿಯ ಇಂಟ್ರೆಸ್ಟ್ ಇದೆ ಅಂತ ಅನ್ಸುತ್ತೆ ಅಂಥವರಿಗೆ ಲಿಂಕನ್ನು ಫಾರ್ವರ್ಡ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯೂಟ್ಯೂಬ್ಗೂ ಸಹ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ನೋದನ್ನು ತಿಳಿಸ್ಕೊಡಿ. ನಮಸ್ಕಾರ. ವಿಸ್ತಾರ ನ್ಯೂಸ್, ನಿಖರ ಜನಪರ.